ರಾಜ್ಯದಲ್ಲಿ ರೈತರ ಗೋಳನ್ನು ಕೇಳೋದಕ್ಕೆ ಯಾರೂ ಇಲ್ವಾ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾರಣ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಆಡಳಿತ ಪಕ್ಷ ರೈತರನ್ನ ಕೈ ಬಿಟ್ಟಿದೆಯಾ, ಮರೆತು ಬಿಟ್ಟಿದೆಯಾ ಅನ್ನೋದರ ನಡುವೆ ಪ್ರತಿಪಕ್ಷಗಳು ಈ ರೈತರ ಧ್ವನಿಯಾಗಿ ಕೆಲಸ ಮಾಡ್ತಿದ್ದಾವ ಇಲ್ವಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಕಾರಣ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ ರಸಗೊಬ್ಬರಗಳು ಅಥವಾ ಯೂರಿಯಾ ಅಂತ ಸಂದರ್ಭದಲ್ಲಿ ಸಮರ್ಪಕವಾಗಿ ಸಕಾಲಕ್ಕೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ರೈತರ ಪರಿಸ್ಥಿತಿ ಅನ್ನೋದು ಅಯೋಮಯ ಆಗುತ್ತೆ. ಯಾಕಂತ ಹೇಳಿದ್ರೆ ನೀವು ಗಮನಿಸಬೇಕು, ಭಾರತ ಹಳ್ಳಿಗಳ ರಾಷ್ಟ್ರ. ಭಾರತ ಅಂದಾಗ ರೈತರೇ ಈ ದೇಶಕ್ಕೆ ಬೆನ್ನೆಲುಬು ಅಂತ ಭಾಷಣದಲ್ಲಿ ಘೋಷಣೆ ಕೂಗುವಂತಹ ನಮ್ಮ ಜನಪ್ರತಿನಿಧಿಗಳು ಅಸಲಿಗೆ ರೈತರ ಪರವಾಗಿ ನಿಂತ್ಕೊಂಡಿದ್ದಾರಾ ಅನ್ನುವಂತಹ ಪ್ರಶ್ನೆ. ನೋಡಿ, ರಾಜ್ಯದ ವಿಚಾರಕ್ಕೆ ಬರೋದಾದರೆ ಯೂರಿಯಾ ಸರಬರಾಜು ಅಂದಾಗ ಸರಿಯಾದಂತಹ ನಿಲುವನ್ನು ತೆಗೆದುಕೊಂಡಿದ್ದಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜಟಾಪಟಿಯಲ್ಲಿ ಹೈರಾಣಾಗಿ ಹೋಗಿರೋದು ರೈತರು. ನೀವು ಒಂದು ಕಡೆ ಗಮನಿಸ್ತಾ ಇದ್ದೀರಿ, ರಾಜ್ಯ ಸರ್ಕಾರ ಕೊಡ್ತಿರುವಂಥ ಸಮಜಾಯಿಷಿ ಅಥವಾ ಉತ್ತರ ಅಂತ ನಾವು ನೋಡ್ತಾ ಹೋಗೋದಾದರೆ ಅಗತ್ಯಕ್ಕಿಂತ ಹೆಚ್ಚಿನ ಗೊಬ್ಬರವನ್ನು, ಯೂರಿಯಾವನ್ನು ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಕೇಂದ್ರದ ವಿಚಾರಕ್ಕೆ ನಾವು ಇಲ್ಲಿ ಪ್ರಶ್ನೆ ಮಾಡ್ತಾ ಹೋಗೋದಾದರೆ ಕೇಂದ್ರದಿಂದಲೂ ಸರಬರಾಜು ಎಷ್ಟಾಗಬೇಕೋ ಅಷ್ಟಾಗಿದೆ ಅಂತ ಹೇಳ್ತಿದ್ದಾರೆ. 1.65 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರವನ್ನು, ಯೂರಿಯಾವನ್ನು ಕೇಂದ್ರದಿಂದ ರಾಜ್ಯಕ್ಕೆ ರವಾನೆ ಮಾಡಲಾಗಿದೆ. ಅದನ್ನು ಸಮರ್ಪಕವಾಗಿ ಸಂಗ್ರಹಣೆ ಮಾಡುವಂಥ ರಾಜ್ಯ ಸರ್ಕಾರ ಕೃಷಿಕರಿಗೆ, ರೈತರಿಗೆ ಅದನ್ನು ಒದಗಿಸಿದೆಯಾ ಅನ್ನುವಂಥ ಪ್ರಶ್ನೆ. ನಾವು ಜಿಲ್ಲಾವಾರು ಅಥವಾ ಕ್ಷೇತ್ರವಾರು ಅಂತ ನಾವು ನೋಡ್ತಾ ಹೋಗೋದಾದರೆ ಕೃಷಿ ಸಚಿವರ ಪ್ರಕಾರ ಕೇಳಿದಕ್ಕಿಂತ ದುಪ್ಪಟ್ಟು ಗೊಬ್ಬರವನ್ನು ಕೊಡಲಾಗಿದೆ, ಆದರೂ ಕೂಡ ಅಭಾವ ಉಂಟಾಗಿದೆ. ಉಳಿದಿರುವಂಥ ಬ್ಯಾಲೆನ್ಸ್ ಯೂರಿಯಾ ಏನಿದೆ ಅದನ್ನು ಕೇಂದ್ರ ಯಾವಾಗ ಪ್ರೊವೈಡ್ ಮಾಡುತ್ತೆ, ಅದರ ಹಿನ್ನೆಲೆಯಲ್ಲಿ ನಾವು ಕೂಡ ರೈತರಿಗೆ ಅದನ್ನು ಪ್ರೊವೈಡ್ ಅಥವಾ ಪೂರೈಕೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಇಲ್ಲಿ ಕೇಂದ್ರ ಮತ್ತು BJP ನಾಯಕರು, JDS ನಾಯಕರು ಪ್ರಶ್ನೆ ಮಾಡ್ತಿರೋದು ಒಂದೇ, ನಾವು ಕೇಂದ್ರದಿಂದ ಕಳಿಸಿದ್ದೀವಲ್ಲ ಯೂರಿಯಾ, ಅದನ್ನು ಎಲ್ಲಿ ಸಂಗ್ರಹಣೆ ಮಾಡಿದ್ದೀರಿ? ರೈತರ ಗೋಳು ನಿಮಗೆ ಕೇಳ್ತಾ ಇಲ್ವಾ? ಹೀಗೆ ಹಲವಾರು ಪ್ರಶ್ನೆಯನ್ನು ಎತ್ತಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಏನು ಹೇಳುತ್ತೆ, ಕೃಷಿ ಸಚಿವರು ಏನು ಹೇಳ್ತಾರೆ? ಈ ನಡುವೆ ನೋಡಿ, ಸಿದ್ದರಾಮಯ್ಯವರು ಕೂಡ JP ನಡ್ಡಾ ಅವ್ರಿಗೊಂದು ಪತ್ರ ಬರೀತಾರೆ. BJPಯ ಒಂದು ನಿಯೋಗ JP ನಡ್ಡಾ ಅವರನ್ನು ಭೇಟಿಯಾಗಿ ಇದೇ ಯೂರಿಯಾ ಪೂರೈಕೆಗೆ ಸಂಬಂಧಪಟ್ಟಂತೆ ಮನವಿಯನ್ನು ಮಾಡಿಕೊಂಡಿದೆ ಅನ್ನೋದಾದರೆ ಅದಕ್ಕೆ ಯಾಕೆ ಸಕಾರಾತ್ಮಕ ಸ್ಪಂದನೆ ಅನ್ನೋದು ಸಿಗ್ತಾ ಇಲ್ಲ? ರಾಜ್ಯದಲ್ಲಿ ಯೂರಿಯಾಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯ ಹಾಹಾಕಾರ ನಿಜಕ್ಕೂ ಕೂಡ ಉಂಟಾಗಿದೆಯಾ ಇಲ್ವಾ? ಈ ಎಲ್ಲದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆಯನ್ನು ಮಾಡೋಣ. ನಾನು ದಿವ್ಯಶ್ರೀ. ಕೇಂದ್ರದ ರಾಸಾಯನಿಕ ರಸಗೊಬ್ಬರಗಳ ಸಚಿವರಾಗಿರುವಂಥ JP ನಡ್ಡಾ ಅವರಿಗೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಒಂದು ಸುತ್ತಿನ ಪತ್ರವನ್ನು ಬರೆದಿದ್ರು. 10 ಕಡೆಯಿಂದ ಕೂಡ ರಿಪ್ಲೈ ಬಂದಾಗಿದೆ. ಮಗದೊಂದು ಕಡೆ BJPಯ ಒಂದು ನಿಯೋಗ ಈಗಾಗಲೇ ಕೇಂದ್ರ ಸಚಿವರನ್ನು ಭೇಟಿಯಾಗಿ ಮನವಿಯನ್ನು ಕೂಡ ಸಲ್ಲಿಸಿದ್ದಾಗಿದೆ. ಅಫ್ಕೋರ್ಸ್ ಆಡಳಿತ ಮತ್ತು ಪ್ರತಿಪಕ್ಷಗಳ ಈ ಪ್ರಯತ್ನ ರೈತರ ಸಲುವಾಗಿಯೇ. ಆದರೂ ರೈತರಿಗೆ ಗೊಬ್ಬರದ ವಿಚಾರದಲ್ಲಿ ಸಮಸ್ಯೆ ಆಗ್ತಿದೆ ಅನ್ನೋದಾದರೆ ಯಾವ ಕಾರಣಕ್ಕೆ? ಇದು ಬಹಳ ಮುಖ್ಯ. ನೋಡಿ, ರಾಜ್ಯದಲ್ಲಿ ಯೂರಿಯಾ ಗೊಬ್ಬರದ ಅಭಾವ ಉಂಟಾಗಿದೆ. ಇದನ್ನು ಅಭಾವ ಅಂತ ಕರಿಬೇಕು, ಕೃತಕ ಅಭಾವ ಅಂತ ಕರಿಬೇಕು, ಗೊತ್ತಾಗ್ತಾ ಇಲ್ಲ. ಇದನ್ನು ಮತ್ತೊಮ್ಮೆ ಉಲ್ಲೇಖ ಮಾಡ್ತಾ ಇದ್ದೀನಿ, ನಿಜಕ್ಕೂ ಅಭಾವ ಇದೆಯಾ, ಕೃತಕ ಅಭಾವ ಇದೆಯಾ? ಯಾಕಂದರೆ BJPಯ ಕೆಲವು ನಾಯಕರು ಪ್ರಸ್ತಾಪ ಮಾಡಬೇಕಾದ್ರೆ ಎಲ್ಲಿ ಸಂಗ್ರಹಿಸಿಟ್ಟಿದ್ದೀರಿ ಅನ್ನೋ ಪ್ರಶ್ನೆಯನ್ನು ಮಾಡಿದ್ದಾರೆ. ಅದಕ್ಕೆ ಅವರು ಉತ್ತರ ಕೊಡಬೇಕು. ಇನ್ನು ಯೂರಿಯಾ ಗೊಬ್ಬರದ ಕೊರತೆಗೆ BJP ಖಂಡನೆಯನ್ನು ವ್ಯಕ್ತಪಡಿಸಿದೆ. ಅಫ್ಕೋರ್ಸ್ ಪ್ರತಿಪಕ್ಷದ ಕೆಲಸ, ಅವರು ಹಾಗೆ ಮಾಡಲೇಬೇಕು, ಮಾಡ್ತಾ ಇದ್ದಾರೆ. ರೈತರ ಧ್ವನಿಯಾಗಿ ಕೆಲಸ ಮಾಡ್ತಿದ್ದಾರೆ. ಇನ್ನು ಯೂರಿಯಾ ಗೊಬ್ಬರದ ಕೊರತೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡಲಿ, ಯಾವುದೇ ಹಗರಣ ಇರಲಿ ಅಥವಾ ಅಸಮಾಧಾನಗಳಿರಲಿ, ರೈತರ ಧ್ವನಿಯಾಗಿ ಪ್ರತಿಭಟಿಸಲಿ, ಆದರೆ ಸರಿಯಾದ ರೀತಿಯಲ್ಲಿ ಮಾಡಲಿ. ರಾಜ್ಯ ಸರ್ಕಾರದ ವಿರುದ್ಧ ವಿಜಯೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೃಷಿ ಸಚಿವರ ಅವಿವೇಕಿತನ ಅಂತ ಹೇಳಿದ್ದಾರೆ. ಅದು ಏನು ಎತ್ತ ಅಂತ ಕೇಳ್ಕೊಳ್ಳೋಣ. ರೈತರ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಾ ಇದೆಯಾ ಹಾಗಾದರೆ ಸರ್ಕಾರ? ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರ ಪ್ರಕಾರ ಇಲ್ಲ, ರೈತರ ಬೇಡಿಕೆ ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಷ್ಟಿತ್ತು ಅದಕ್ಕಿಂತ ದುಪ್ಪಟ್ಟೆ ಕಳಿಸಿದ್ದೀವಿ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಕೇಂದ್ರದಿಂದ ನಮಗೆ ಕಡಿಮೆ ಬರ್ತಾ ಇದೆ ಅಂತ MB ಪಾಟೀಲ್ ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ. ರೈತರ ವಿಚಾರದಲ್ಲೂ ರಾಜಕೀಯ ಏನಾದರೂ ನೀವು ಮಾಡ್ತಾ ಇದ್ರೆ ಇದಕ್ಕಿಂತ ಹೇಯ ಮತ್ತೊಂದಿಲ್ಲ. 3 ಹೊತ್ತು ನಾವು ಊಟ ಮಾಡ್ತಿದ್ದೀವಿ ಅನ್ನೋದಾದರೆ ಅದಕ್ಕೆ ಕಾರಣ ರೈತರು. ಒಂದು ಪಕ್ಷ ಇದೇ ರೈತರು ನನಗೂ ಈ ಭೂಮಿಗೂ, ನನಗೂ ಈ ಕೃಷಿಗೂ ಸಂಬಂಧ ಇಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ನೀವು ಏನು ತಿನ್ನೋದಕ್ಕೆ ಸಾಧ್ಯ? ಇದನ್ನು ಅರಿತುಕೊಂಡು ಖಂಡಿತವಾಗ್ಲೂ ಆಡಳಿತವೇ ಆಗಲಿ, ಪ್ರತಿಪಕ್ಷವೇ ಆಗಲಿ, ಕಾಂಗ್ರೆಸ್ಸೇ ಆಗಲಿ, BJPನೇ ಆಗಲಿ, JDSಸೇ ಆಗಲಿ, APನೇ ಆಗಲಿ, ರೈತರ ಪರವಾಗಿ ಧ್ವನಿ ಎತ್ತಿ ಪಕ್ಷಾತೀತವಾಗಿ ಯೋಚನೆ ಮಾಡಿ ಅನ್ನೋದು ಜಿ ಸಂವಾದದ ಆಶಯ. ಇದಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಮಾತಾಡಿದ್ದಾರೆ, RV ದೇಶಪಾಂಡೆ ಮಾತಾಡಿದ್ದಾರೆ, ನಡಹಳ್ಳಿ ಅವರು ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ಪಾರ್ಟಿ ರೈತ ಮೋರ್ಚಾ ವತಿಯಿಂದ
ನಿನ್ನೆ ಮತ್ತು ಇಂದು ರಾಜ್ಯಾದ್ಯಂತ ರೈತರ ಪರವಾಗಿನ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಏನು ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ಕೃಷಿ ಸಚಿವರು ಕುಂಭಕರ್ಣ ನಿದ್ದೆಯಲ್ಲಿದ್ದಂಥ ಸಂದರ್ಭದಲ್ಲಿ ಮುಂಗಾರು ಚೆನ್ನಾಗಿ ಆದರೂ ಸಹ ರೈತರಿಗೆ ಬೇಕಾಗಿರ್ತಕ್ಕಂಥ ರಸಗೊಬ್ಬರವನ್ನು ಸರಿಯಾದ ರೀತಿ ರಾಜ್ಯ ಸರ್ಕಾರ ವಿತರಣೆ ಮಾಡದೇ ಇರತಕ್ಕಂಥ ಪರಿಣಾಮವಾಗಿ ಇವತ್ತು ರೈತರು ಕಾಳಸಂತೆಯಲ್ಲಿ ಇವತ್ತು ದುಪ್ಪಟ್ಟು ದುಡ್ಡನ್ನು ಕೊಟ್ಟು ಇವತ್ತು ರಸಗೊಬ್ಬರವನ್ನು ಖರೀದಿ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ರಾಜ್ಯದಲ್ಲಿ ತಂದಿಟ್ಟಿದ್ದಾರೆ. ರೈತರು ಇವತ್ತು ಕಂಗಾಲಾಗಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಹೇಳ್ತಾರೆ ಮಳೆ ಹೆಚ್ಚಾಗಿದೆ, ಹಾಗಾಗಿ ಬಿತ್ತನೆಯೂ ಕೂಡ ಹೆಚ್ಚಾಗಿದೆ ಅಂತೇಳಿ. ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ, ಕೃಷಿ ಸಚಿವರು ಕೂಡ ಕೇಳೋದಕ್ಕೆ ಇಚ್ಛಪಡ್ತೇನೆ. ಯಾಕೆ ಈ ಸಲ ಮುಂಗಾರು ಚೆನ್ನಾಗಾಗಿದೆ, ಇವತ್ತು ರೈತರು ಹೆಚ್ಚು ಬಿತ್ತನೆ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ನಿಮ್ಮ ಹತ್ರ ಇರಲಿಲ್ವಾಗಾದರೆ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯದ ಕೋರಿಕೆಗಿಂತಲೂ ಹೆಚ್ಚು ರಸಗೊಬ್ಬರ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಜಿಲ್ಲಾ ಕೇಂದ್ರಗಳಿಗೆ ಕಳಿಸ್ಕೊಡ್ದೇನೆ ಇವತ್ತು ಕಾಳಸಂತೆಯಲ್ಲಿ ಮಾರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಯಾರು ಹೊಣೆಗಾರರು? ಮಾನ್ಯ ಕೃಷಿ ಸಚಿವರೇ ಹೊಣೆಗಾರರು. ಈಗ ಕೇಂದ್ರ ಸರ್ಕಾರಕ್ಕೆ ಕೃಷಿ ಸಚಿವರಿಗೆ ಪತ್ರ ಬರೆದು ಇವತ್ತು ಕೇಂದ್ರ ಸರ್ಕಾರ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕಪಟ ನಾಟಕವನ್ನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು, ಕೃಷಿ ಸಚಿವರು ಏನು ಮಾಡ್ತಾ ಇದ್ದಾರೆ, ಇದು ಅಕ್ಷಮ್ಯ ಅಪರಾಧ. ಇವತ್ತು ರೈತರು ಈ ನಾಡಿಗೆ 2 ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತನ ಇಂಥ ದುಸ್ಥಿತಿಗೆ ತಳ್ಳಿರ್ತಕ್ಕಂಥದ್ದು ರಾಜ್ಯ ಸರ್ಕಾರವೇ ಹೊರತು ಕೇಂದ್ರ ಸರ್ಕಾರ ಅಲ್ಲ. ನಿನ್ನೆ ದಿನ ನಮ್ಮ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿಯವರ ನೇತೃತ್ವದಲ್ಲಿ ನಮ್ಮೆಲ್ಲ ಸಂಸದರು, ರಾಜ್ಯದ ಎಲ್ಲ ಸಂಸದರು ಮಾನ್ಯ ನಡ್ಡಾಜಿಯವ್ರನ್ನ ಭೇಟಿ ಮಾಡಿ ಇವತ್ತು ಹೆಚ್ಚುವರಿ ರಸಗೊಬ್ಬರವನ್ನು ನೀಡಬೇಕು ಅಂಥೇಳಿ ಅವರು ವಿನಂತಿಯನ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ಸಚಿವರು ಪೂರಕವಾಗಿ ಸ್ಪಂದನೆಯನ್ನು ಕೂಡ ಮಾಡಿದ್ದಾರೆ. ಇಷ್ಟಾದರೂ ಸಹ ಇವತ್ತು ರಾಜ್ಯದಲ್ಲಿ ಸರಿಯಾಗಿ ವಿತರಣೆ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ಇದು ರಾಜ್ಯ ಸರ್ಕಾರದ ವೈಫಲ್ಯವೇ ಹೊರತು ಕೇಂದ್ರ ಸರ್ಕಾರದಲ್ಲ. ಹಾಗಾಗಿ ಇವತ್ತೇನು ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ, ರೈತ ವಿರೋಧಿ ಮುಖ್ಯಮಂತ್ರಿಗಳು, ರೈತ ವಿರೋಧಿ ಕೃಷಿ ಸಚಿವರ ವಿರುದ್ಧ ಇವತ್ತು ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ನಮ್ಮ ಪಕ್ಷದ ಹಿರಿಯರೆಲ್ಲ ಇವತ್ತು ಹೋರಾಟವನ್ನು ಮಾಡಿದ್ದೇವೆ. ಪ್ರತಿಭಟನೆ ಮಾಡೋದು ಕರ್ತವ್ಯ ಮಾಡ್ತಾ ಇದ್ದಾರೆ. ರೈತರ ವಿಷಯ ಇದೆ, ಪ್ರತಿಭಟನೆ ಮಾಡಿ ನಿಲ್ಲಿಸಬೇಕು. ಸರ್ಕಾರ ಪ್ರಯತ್ನ ಮಾಡಿ ಯೂರಿಯಾ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ನಾವು ಮನವಿ ಮಾಡ್ತೇವೆ, ಅವ್ರು ತಕ್ಷಣ ಕರ್ನಾಟಕಕ್ಕೆ ಎಷ್ಟು ಬೇಕಷ್ಟು ಯೂರಿಯಾ ಮತ್ತು ಬೇರೆ ಫರ್ಟಿಲೈಸರ್ಸ್ ಕೊಡಬೇಕಂತ ನಮ್ಮ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ಬ್ಲ್ಯಾಕ್ ಮಾರ್ಕೆಟಿಂಗ್ ಯಾರು ಮಾಡ್ತಾ ಇದ್ದಾರೆ ಅವ್ರು ಹ್ಯಾಂಗ್ ಮಾಡಬೇಕು, ಅವ್ರಿಂದ ಆ್ಯಕ್ಷನ್ ತಗೊಳ್ಬೇಕು. ಆ ಕ್ರಮ ಸರ್ಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿ. ಮೈಸೂರಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿ ಪತ್ತೆ ಆಗಿದೆ, ಅದು ನಮ್ಮ ರಾಜ್ಯದ ಪೊಲೀಸರು ಅದು ಭಾಳ ದೊಡ್ಡ ಒಂದು ಆಡಳಿತ ವೈಫಲ್ಯ ಅಲ್ಲ. ಇವರು ನೀಚರು ಇಂಥ ಡ್ರಗ್ ಮಾಫಿಯಾಗಳು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ವಿರುದ್ಧ ಸರ್ಕಾರ ಒಂದು ಕ್ರಮ ತಗೊಳ್ಳೋಕೆ ಪ್ರಾರಂಭ ಮಾಡಿ ಕ್ರಮ ತಗೊಳ್ತಾರೆ ಅಂತ ಕಳಿಸ್ಬೇಕು. ಈ ಸಾರಿ ಏನು ಮಾಡಿದ್ದಾರೆ ಗೊತ್ತಾ, ಎಲ್ಲ ಕಡೆ ಈಕ್ವಲ್ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟವ್ರೆ. ಕಾರವಾರಕ್ಕೂ ಅಷ್ಟೇ ಕಳಿಸವ್ರೆ, ಮಂಗಳೂರಿಗೂ ಅಷ್ಟೇ ಕಳಿಸವ್ರೆ, ಚಾಮರಾಜನಗರಕ್ಕೂ ಅಷ್ಟೇ ಕಳಿಸವ್ರೆ, ಮೈಸೂರಿಗೆ ಅಷ್ಟೇ ಕಳಿಸ್ತಾರೆ. ಅರೆ ತೋಟಗಾರಿಕೆ ಬೆಳೆಗಳಿಗೆ ಯೂರಿಯಾ ಗೊಬ್ಬರ ಅಷ್ಟು ಅವಶ್ಯಕತೆ ಇರೋದನ್ನ ಕನಿಷ್ಠ ಜ್ಞಾನ ಈ ಮೂರ್ಖ ಯಾರೇನು ಕೃಷಿ ಸಚಿವನಿಗೆ ಗೊತ್ತಿಲ್ವಾ? ಯೂರಿಯಾ ಗೊಬ್ಬರ ತೋಟಗಾರಿಕೆ ಬೆಳೆಗಳಿಗೆ ಹೆಚ್ಚಿಗೆ ಬೇಕಾಗಿಲ್ಲ ರೀ. ಯೂರಿಯಾ ಗೊಬ್ಬರ ಬೇಕಾಗಿರ್ತಕ್ಕಂಥದ್ದು ಅತಿ ಹೆಚ್ಚಾಗಿ ಮೆಕ್ಕೆಜೋಳಕ್ಕೆ ಬಳಸ್ತೇವೆ, ಏನು ನಮ್ಮ ಜೋಳ ಬೆಳಿತೇವೆ ಅದಕ್ಕೆ ಬಳಸ್ತೇವೆ, ಭತ್ತಕ್ಕೆ ಬಳಸ್ತೇವೆ. ಕನಿಷ್ಠ ಜ್ಞಾನ ಇರಬೇಕೋ ಬೇಡ? ಬೇರೆ ಸೌತ್ನಲ್ಲಿ ಇರ್ತಕ್ಕಂಥ ಜಿಲ್ಲೆಗಳಿಗೆ ನಂತರ ಕಳಿಸ್ಬೋದಾಗಿತ್ತು, ಫಸ್ಟ್ ಇಲ್ಲಿ ಕಳಿಸ್ಬೋದಾಗಿತ್ತು. ಅದು ಈಗ ಹೇಳ್ತಾರೆ ಆರಂಭಿಕ ಶುಲ್ಕ ಕೇಂದ್ರ ಸರ್ಕಾರ ಅಡ್ಜಸ್ಟ್ ಮಾಡಿಬಿಟ್ಟವ್ರೆ. 1,45,000 ಮೆಟ್ರಿಕ್ ಟನ್ ಅಡ್ಜಸ್ಟ್ ಮಾಡಿದ್ದಕ್ಕೆ ಅಷ್ಟು ಶಾರ್ಟೇಜ್ ಬಿಟ್ಬಿಟ್ಟಿದೆ. ಅದಕ್ಕೋಸ್ಕರ 22,000 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರವನ್ನು ಕೇಂದ್ರದಿಂದ ಸರಬರಾಜು ಮಾಡಲಾಗಿದೆ. 1.35 ಲಕ್ಷ ಮೆಟ್ರಿಕ್ ಟನ್ ಬಾಕಿ ಇದೆ. ಅದನ್ನು ಕೊಟ್ಟರೆ ಈ ಅಭಾವವನ್ನು ಖಂಡಿತ ಕಡಿಮೆ ಮಾಡೋದಕ್ಕೆ ಸಾಧ್ಯ ಅನ್ನೋದು ಕೃಷಿ ಸಚಿವರ ಮಾತು. ರಾಜ್ಯದಲ್ಲಿ ಕೃಷಿ ಸಚಿವರು
ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಸಲಿಗೆ ಇರೋದಕ್ಕಿಂತ ಅಂದರೆ ಬೇಡಿಕೆಗಿಂತ ಹೆಚ್ಚಿನ ಪೂರೈಕೆಯನ್ನು ಮಾಡಿದ್ದಾರೆ ಅನ್ನೋದಾದರೆ ಗೊಬ್ಬರದ ಅಂಗಡಿ ಎದುರುಗಡೆ ಕ್ಯೂ ನಿಂತ್ಕೊಳ್ಳೋ ಅಗತ್ಯ ಇರಲಿಲ್ಲ. ಕ್ಯೂ ನಿಂತ್ಕೊಂಡಿದ್ದಾರೆ ಅಂದರೆ ಕೇಂದ್ರದಿಂದ ಬಂದಂಥ ಗೊಬ್ಬರ ಎಲ್ಲಿ ಹೋಯ್ತು ಅನ್ನುವಂಥ ಪ್ರಶ್ನೆಯನ್ನು ಈಗ ಪ್ರತಿಪಕ್ಷಗಳು ಕೇಳ್ತಿದ್ದಾವೆ. ಹಾಗಾಗಿ ಸದ್ಯದ ಈ ಗೊಂದಲದ ಪರಿಸ್ಥಿತಿಯಲ್ಲಿ ಯಾವ ರೀತಿಯ ಉತ್ತರ ಬರುತ್ತೆ ಕಾದು ನೋಡೋಣ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ ಅವರಿದ್ದಾರೆ. ನಮಸ್ಕಾರ ದರ್ಶನ್ ಅವರೇ. JDS ವಕ್ತಾರರಾಗಿರುವಂತಹ ನಾಗೇಂದ್ರ ಬಾಬು ಪ್ರಸಾದ್ ಅವರಿದ್ದಾರೆ. ನಮಸ್ಕಾರ. ಇನ್ನು BJP ವಕ್ತಾರರಾಗಿರುವಂಥ ಶರತ್ ಹೆಗ್ಡೆ ಅವರಿದ್ದಾರೆ. ನಮಸ್ಕಾರ. ಇನ್ನು AAPಯ ಉಮೇಶ್ ಗೌಡ ಅವರಿದ್ದಾರೆ. ನಮಸ್ಕಾರ ಉಮೇಶ್ ಅವರೇ. ಓಕೆ, ಶರತ್ ಅವರೇ, ನೀವು ಹೇಳಬೇಕು, ಈ ರೈತರು ನನಗೂ ಈ ಭೂಮಿಗೂ ನನಗೂ ಈ ಕೃಷಿಗೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಏನಾದ್ರು 1 ಗಂಟೆ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ರೆ ನಮ್ಮದು ನಿಮ್ಮದು ಕತೆ ಏನಾಗುತ್ತೆ ಅಂಥೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇಬ್ಬರೂ ಒಂದು ಸತಿ ಯೋಚನೆ ಮಾಡಿಬಿಟ್ರೆ ಅದ್ರ ಪಾಡಿಗದೆಲ್ಲ ಕೆಲಸ ಸುಲಭ ಆಗುತ್ತಲ್ಲ. ನೀವು ಕೊಟ್ಟಿದ್ದೀವಿ ಅಂತೀರಿ, ಈ ಕಡೆ ರಾಜ್ಯದಿಂದ ಕೊಟ್ಟಿಲ್ಲ ಅಂತಾರೆ. ಯಾಕೆ ರೈತರು ನೀವು ಗೊಂದಲದಲ್ಲಿಡ್ತೀರಿ? ನೋಡಿ, ರೈತ ಈ ದೇಶದ ಬೆನ್ನೆಲುಬು. ಅವನು ಒಂದು ದಿವಸ ಉಪವಾಸಕ್ಕೆ ಕೂತ ಅಂತಂದರೆ ಇಡೀ ದೇಶದ ಜನರು ಇವತ್ತಿನ ದಿವಸ ಉಪವಾಸ ಬೀಳಬೇಕಾಗತ್ತೆ. ಪ್ರತಿಯ ಒಬ್ಬನ ಹಸಿವನ್ನು ತೀರಿಸ್ತಕ್ಕಂಥದ್ದು ರೈತ. ಈ ಸಂದರ್ಭದಲ್ಲಿ ನಾನು ಒಂದನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ವಾಹಿನಿಯ ಮುಖಾಂತರ. ನೋಡಿ, ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಜುಲೈವರೆಗೆ ಅಗತ್ಯತೆ ಇರುವ ಏನು ರಸಗೊಬ್ಬರ 6.3 ಲಕ್ಷ ಮೆಟ್ರಿಕ್ ಟನ್ನಷ್ಟು ಅಗತ್ಯತೆ ಇದೆ. ಆಯಿತಾ? ಈವರೆಗೆ 11.7 ಲಕ್ಷ ಮೆಟ್ರಿಕ್ ಟನ್ನು ಬಂದಾಗಿದೆ. ನೋಡಿ, 6.3 ಲಕ್ಷ ಜುಲೈವರೆಗೆ ಅಗತ್ಯತೆ ಇದೆ, ಅವಶ್ಯಕತೆ ಇರತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ. ಈಗಾಗಲೇ 11.7 ಲಕ್ಷ ಮೆಟ್ರಿಕ್ ಟನ್ನಷ್ಟು ಬಂದಿದೆ. ಉಳಿದಿದ್ದು 2 ಲಕ್ಷ ಮೆಟ್ರಿಕ್ ಟನ್ ಎಲ್ಲೋಯ್ತು ಅಂತೇಳಿ ನಾವು ಕೇಳ್ತಾ ಇದೀವಿ. ಕಾಂಗ್ರೆಸ್ಸಿನ ಸರ್ಕಾರ ಏನು, ಸಿದ್ದರಾಮಯ್ಯನ ಸರ್ಕಾರ ಏನು ಇದೆ, ಕಳಿಸಿರೋದ್ರಲ್ಲಿ 2 ಲಕ್ಷ ಮೆಟ್ರಿಕ್ ಟನ್ ಎಲ್ಲೋಯ್ತು, ಎಲ್ಲೋಗಿರುತ್ತೆ ಮತ್ತೆ ಅದನ್ನೇ ನಾವು ಕೇಳ್ತಾ ಇರೋದು. ನಾವು ಇವಾಗ ಪ್ರತಿಭಟನೆ ಮಾಡ್ತಿರ್ತಕ್ಕಂಥದ್ದು ಏನು, ಕಾಂಗ್ರೆಸ್ನ ವಿರುದ್ಧ ಏನು BJP ರೋಡಿಗಿಳಿದು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಅದನ್ನೇ. ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಅದನ್ನೇ ಕ್ವಶನ್ ಇಟ್ಟಿರೋದು. ನೀವು ಎಲ್ಲೋಯ್ತು, ಏನಕ್ಕೆ ಅಭಾವ ಬಂದಿದೆ ನೋಡಿ. ಬಫರ್ ಸ್ಟಾಕ್ ಅಂತೇಳಿ ಹಿಂದೆ ಯಡಿಯೂರಪ್ಪರ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ 1,000 ಕೋಟಿಯನ್ನು ಮೀಸಲಿಟ್ಟಿತ್ತು ಬಫರ್ ಸ್ಟಾಕ್ಗೆ. ಕಾಂಗ್ರೆಸ್ 400 ಕೋಟಿ ಮೀಸಲಿಟ್ಟಿದೆ ಬಫರ್ ಸ್ಟಾಕ್ಗೆ. ಹಾಗಾದ್ರೆ ಇದೆಲ್ಲ ಯಾಕೆ ಮಾಡ್ತಿದ್ದಾರೆ? ರಾಜ್ಯದಲ್ಲಿ ಯಾವುದೇ ವಿಚಾರ ಆದರೂ ಕೂಡ ಅದರಲ್ಲಿ ರಾಜಕೀಯ ಅನ್ನೋದು ಕಾಣ್ತಾ ಇದೆ, ಅದರ ರೈತರ ವಿಷಯದಲ್ಲಿ ಬೇಡ ಅನ್ನುವಂಥದ್ದು. ಶರತ್ ಅವರೇ, ಕೃಷಿ ಸಚಿವರ ವಿವೇಕ ಇಲ್ಲದ ಯಾವ ನಡೆಯನ್ನು ನೀವು ಗಮನಿಸಿದ್ರಿ? ಅಗತ್ಯಕ್ಕಿಂತ ಹೆಚ್ಚಾಗಿ ಗೊಬ್ಬರವನ್ನು ಅವ್ರು ಪೂರೈಕೆ ಮಾಡಿದ್ದಾರೆ ಅಂತ ಅವರೇ ಅಂಕಿಅಂಶ ಕೊಡ್ತಾರಲ್ಲ. ನೋಡಿ, ನಾನು ಆವಾಗಲೇ ಹೇಳಿದಂತೆ ಈ ದೇಶದ ರೈತ ಉತ್ತದು ಬಿತ್ತದು ಒಂದು ದಿವಸ ಮಾಡಲಿಲ್ಲ ಅಂದರೆ ಇಡೀ ದೇಶದ ಜನತೆ ಉಪವಾಸ ಬೀಳಬೇಕಾಗತ್ತೆ. ಅದರಂತೆ ನಾನು ನೋಡಿ, ಜುಲೈವರೆಗೆ 6.3 ಲಕ್ಷ ಮೆಟ್ರಿಕ್ ಟನ್ನು ಅಗತ್ಯತೆ ಇತ್ತು. ಅದಕ್ಕಿಂತ ಹೆಚ್ಚಿನ ಪೂರೈಕೆ ಆಗಿದೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ. ರಸಗೊಬ್ಬರಗಳು 8.70 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಪೂರೈಕೆ ಆಗಿದೆ. ಉಳಿದು 2 ಲಕ್ಷ ಮೆಟ್ರಿಕ್ ಟನ್ ಎಲ್ಲೋಯ್ತು ಅಂತೇಳಿ ಉತ್ತರ ಕೊಡಬೇಕು ಕಾಂಗ್ರೆಸ್ನ ವಕ್ತಾರರು. ಆಮೇಲೆ ಏನು ಬಫರ್ ಸ್ಟಾಕ್ಗೆ ಏನು ನಾವು 1,000 ಮೀಸಲಿಟ್ಟಿದ್ವಲ್ಲ ಯಡಿಯೂರಪ್ಪರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ, ಈಗ ಯಾಕೆ ನೀವು 400 ಕೋಟಿಯನ್ನ ಮೀಸಲಿಟ್ಟಿದ್ದೀರಾ? 600 ಕೋಟಿ ಯಾಕೆ ಇದು ಮಾಡಿದ್ರಿ? ರೈತರ ಯಾಕೆ ಕಾಳಜಿ ಇಲ್ಲ ನಿಮಗೆ? ಒಂದು ಕಾಳಸಂತೆಯಲ್ಲಿ ನೀವೇನು ಆಗ್ತಾ ಇದೆ ಅಂತೇಳಿ ನಾವು ಮಾಹಿತಿ ಕೊಟ್ಟಾಗೂ ಸಹಿತ ಕಾಳಸಂತೆಯಲ್ಲಿ ನೀವು ಅವರಿಗೆ ಪ್ರೋತ್ಸಾಹವನ್ನ ಕೊಟ್ಟು ಯಾಕೆ ಮಾರಿಸ್ತಾ ಇದ್ದೀರಾ? ಇವತ್ತಿಗೂ ಸಹಿತ ನಿಮ್ಗೆ 4,000-5,000 ಕೊಟ್ರೆ ರಸಗೊಬ್ಬರ ಸಿಗತ್ತೆ. ಬಡ ರೈತರಿಗೆ ಯಾಕೆ ಸಿಗ್ತಾ ಇಲ್ಲ? ಅದಕ್ಕೆ ಉತ್ತರ ಕೊಡಬೇಕು. ಆಮೇಲೆ ಚಲುವರಾಯಸ್ವಾಮಿ ಅವರು ದ್ವಂದ್ವ ಹೇಳಿಕೆಯನ್ನ ಕೊಡ್ತಾರೆ, ದ್ವಂದ್ವ ನಿಲುವು. ಏನಂತ ಹೇಳ್ತಾರೆ ಚಲುವರಾಯಸ್ವಾಮಿ ಅವರು? ಇಲ್ಲ, ಸ್ಟಾಕ್ ಭರಪೂರಿತ ಇದೆ ಅಂತ ಹೇಳಿಕೆ ಕೊಡ್ತೀರಾ. ಒಂದ್ ಕಡೆ ಸಿದ್ದರಾಮಯ್ಯನವರು ಹೇಳ್ತಾರೆ ಇಲ್ಲ, ಸ್ಟಾಕ್ಗಳು ಇಲ್ಲ ಅಂತ ಹೇಳಿಕೆ ಕೊಡ್ತೀರಾ. ನಿಮ್ಮಲ್ಲೇ ದ್ವಂದ್ವ ನಿಲುವು ಇದೆ ನೋಡಿ. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಹೋದಂತ, ನಡ್ಡಾ ಅವರು ಭೇಟಿಯಾದಂತ ಸಂದರ್ಭದಲ್ಲಿ ಸಹಿತ ಇದನ್ನೇ ಹೇಳಿದ್ದವರು. ಇನ್ನು 2 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ದಾಸ್ತಾನಿದೆ, ಯಾಕೆ ಪೂರೈಕೆಗಳಾಗ್ತಾ ಇಲ್ಲ ಅಂತ ಹೇಳಿ ಕೇಳಿದ್ದಿದೆ ನೋಡಿ. ಈಗ ತುರ್ತು ಸಂದರ್ಭದಲ್ಲಿ 2 ಲಕ್ಷ ಮೆಟ್ರಿಕ್ ಟನ್ ಅನ್ನು ನಾವು
ಕೊಟ್ಟಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಭಾವ ಇರಲ್ಲ. ನಾನು ಹೇಳಿದಂತೆ 11.70 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಏನು ಇಲ್ಲಿವರೆಗೆ ಬಂದಿದೆ. ಅದರಲ್ಲಿ ಇವಾಗ ನಮಗೆ ಅವಶ್ಯಕತೆ ಇರತಕ್ಕಂಥದ್ದು ಈಗ ಸದ್ಯದ ಮಟ್ಟಿಗೆ 2 ಲಕ್ಷ ಮೆಟ್ರಿಕ್ ಟನ್ ಅಷ್ಟು. ಅದಷ್ಟು ನೀವು ಪೂರೈಕೆ ಮಾಡದಂತ ಸಂದರ್ಭದಲ್ಲಿ ರೈತರಿಗೆ ಯಾವುದೇ ಸಂದರ್ಭದಲ್ಲಿ ಸಮಸ್ಯೆ ಆಗಲ್ಲ. ನೋಡಿ, ಕಾಂಗ್ರೆಸ್ ಒಂದು ರೈತ ವಿರೋಧಿ ಸರ್ಕಾರ ಹೇಳೋದಕ್ಕೆ ಸಾಕಷ್ಟು ಉದಾಹರಣೆ ಕೊಡಬಲ್ಲೆ ನಾನು. ಕಿಸಾನ್ ಸಮ್ಮಾನ್ ಯೋಜನೆಯನ್ನ ಬಂದ್ ಮಾಡಿದೆ ನೋಡಿ, ಗೋಶಾಲೆಗೆ ಅನುದಾನ ಸ್ಥಗಿತಗೊಳಿಸಿದೆ, ಕೇಂದ್ರ ಸರ್ಕಾರ ಅನುಷ್ಠಾನದಲ್ಲಿ ವಿಫಲತೆಗೊಂಡಿದೆ, ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ವಿದ್ಯುತ್ ನೀಡುವಲ್ಲಿ ಇದಾಗಿದೆ. ಆಮೇಲೆ ಏನು ಟ್ರಾನ್ಸ್ಫಾರ್ಮರ್ಗಳಿಗೆ 25,000 ಮುಂಚೆ ನಿಗದಿಯಾಗಿದ್ದನ್ನ 3 ಲಕ್ಷ ಕೊಡಬೇಕು ಇವಾಗ ರೈತರು. ಈ ಒಂದು ದ್ವಂದ್ವ ನಿಲುವು, ರೈತ ವಿರೋಧಿ ನೀತಿಯನ್ನ ಯಾಕೆ ನೀವು ಇದು ಮಾಡ್ತಾ ಇದ್ದೀರಾ? ಆಮೇಲೆ ಅಧಿಕಾರಿಗಳು ಏನು ಕೇಂದ್ರ ಸಚಿವರ ಏನು ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಅವರು ಒಂದು ಅಧಿಕಾರಿಗಳಿಗೆ ಒಂದು ಸೂಚನೆ ನೀಡಬೇಕಿತ್ತು. ರೈತ ಸಲಹಾ ಕೇಂದ್ರಗಳಿಗೆ ಭೇಟಿ ಕೊಟ್ಟು ನಿಮ್ಮ ಅಗತ್ಯತೆಗಳು ಎಷ್ಟಿದೆ ಅಂತ ಹೇಳಿ ಮಾಡಲಿಲ್ಲ. ಎಲ್ಲಿ ಸಭೆಗಳನ್ನು ಮಾಡಿದ್ದಾರೆ? ರೈತ ಕೇಂದ್ರಗಳಲ್ಲಿ ಎಲ್ಲಿ ಸಭೆಯನ್ನ ಮಾಡಿದ್ದಾರೆ? ಡೀಟೇಲ್ ಆಗಿ ಮಾತಾಡ್ತೀನಿ. ಇದಕ್ಕೆ ಕಾಂಗ್ರೆಸ್ ವಕ್ತಾರರು ಏನ್ ಹೇಳ್ತಾರೆ ಅಂತ. ಕೇಂದ್ರದಿಂದಲೇ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಹತ್ರದಿಂದನೇ ಕೃಷಿ ಇಲಾಖೆಗೆ, ರಾಜ್ಯದ ಕೃಷಿ ಇಲಾಖೆ ದಿ ಬೆಸ್ಟ್ ಅಂತ ಪ್ರಶಂಸೆಗೆ ಪಾತ್ರವಾಗಿರುವ ಸಂದರ್ಭದಲ್ಲಿ ನೀವು ರೈತರಿಂದ ಪ್ರಶಂಸೆಗೆ ಪಾತ್ರವಾಗ್ತಿಲ್ವಲ್ಲ ದರ್ಶನ್ ಅವರೇ? 100% ನಾವು ರೈತರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದಿಲ್ದಾಗೆ ನೋಡ್ಕೊಳ್ತೀವಿ. ಬಿಜೆಪಿ ವಕ್ತಾರರು ಮಾತಾಡಬೇಕಾದ್ರೆ ಸುಳ್ಳು ಲೆಕ್ಕಗಳನ್ನ ಹೇಳಿದ್ರು. ಯಾವ ರೀತಿ ಅಂತ ಹೇಳ್ತೀನಿ. ನಾವು 2025ಕ್ಕೆ ಏನು ಯೂರಿಯಾ ಗೊಬ್ಬರ ಇದೆ ತಾರೀಫ್ ಹಾಕಿದ್ದು ಒಟ್ಟು 11,17,000 ಮೆಟ್ರಿಕ್ ಟನ್. ಇಲ್ಲಿ ತನಕ ಕೇಂದ್ರ ಸರ್ಕಾರ ಪೂರೈಕೆ ಮಾಡಿರೋದು 5,16,959 ಟನ್. ಒಂದ್ ನಿಮಿಷ ನಿಮ್ ತಪ್ಪು ನಾನು ಹೇಳ್ತೀನಿ. ಒಂದ್ ನಿಮಿಷ ಮಾತಾಡಬೇಡಿ ಪ್ಲೀಸ್. ನಿಮ್ 8 ಲಕ್ಷನೂ ನಾ ಹೇಳ್ತೀನಿ. 8 ಲಕ್ಷ ಹೇಳಿದ್ದೀರಲ್ವಾ, ಉತ್ತರ ಹೇಳಕ್ ಕೇಳಿ. 8.70 ಲಕ್ಷ. ಒಂದ್ ನಿಮಿಷ, ಆ 8 ಲಕ್ಷ ಯಾವ್ದು ಅನ್ನೋದು ಹೇಳ್ತೀನಿ. ಒಂದ್ ನಿಮಿಷ, 8 ಲಕ್ಷ ಹೇಳಿದ್ದೇನು ಸರಿ, ಹೆಂಗೆ ಏನು ಅದು ಬೇಕಲ್ಲ ಮೇಡಮ್. ಇವತ್ತಿನ ತನಕ ಪೂರೈಕೆ ಆಗಿರೋದು 5,16,959 ಕೇಂದ್ರ ಸರ್ಕಾರ ಕರ್ನಾಟಕ ಕೊಟ್ಟಿರೋದು. ಈ 8 ಲಕ್ಷದ ಕತೆ ಎಲ್ಲಿಂದ ಬರುತ್ತೆ ಅಂದ್ರೆ, ರಾಜ್ಯ ಸರ್ಕಾರ ನಮ್ಮಲ್ಲೇ ಬ್ಯಾಲೆನ್ಸ್ ಇದ್ದಿದ್ದು 3,46,499. ಆ ಕೇಂದ್ರ ಕೊಟ್ಟಿದ್ದು ನಮ್ಮಲ್ಲಿದ್ದ ದಾಸ್ತಾನು ಸೇರಿ 8,73,315 ಮೆಟ್ರಿಕ್ ಟನ್ ಯೂರಿಯಾ ಗೊಬ್ಬರ ನಮ್ಮ ಹತ್ರ ಬಂದಿರತಕ್ಕಂಥದ್ದು. ಇವಾಗ ನಮಗೆ ಅವಶ್ಯಕತೆ ಇರ್ತಕ್ಕಂಥದ್ದು, ಮಾನ್ಯ ಮುಖ್ಯಮಂತ್ರಿಗಳು ಕೃಷಿ ಸಚಿವರು ಪತ್ರಗಳನ್ನ ಬರೆದು ರಿಕ್ವೆಸ್ಟ್ ಮಾಡಿರ್ತಾರೆ, 1,65,541 ಮೆಟ್ರಿಕ್ ಟನ್ನು ಬೇಕಾಗಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಇವತ್ತು ಸಮಸ್ಯೆ ಆಗಿದೆ. ಅದಕ್ಕೆ ಕಾಕತಾಳೀಯವೇನೋ ಇವರೆಲ್ಲ ಹೇಳೋರು, ಕಾಂಗ್ರೆಸ್ ಬಂದ್ರೆ ಮಳೆ ಬರಲ್ಲ, ಅದು ಬರಲ್ಲ, ಇದು ಬರಲ್ಲ ಅಂತ. ಸುಭಿಕ್ಷವಾಗಿ ಎಲ್ಲಾ ಡ್ಯಾಮ್ಗಳು ತುಂಬ್ತಾ ಇದಾವೆ. ನಾವೇನ್ ಅನ್ಕೊಂಡಿದೀವಿ, ಅದಕ್ಕಿಂತ ಅವಧಿಗೂ ಮೊದಲೇ ಮಳೆ ಬರುವಂತ ಕೆಲಸ ಆಯ್ತು. ರೈತರು ತಮ್ಮ ಜೋಳವನ್ನ ಬಿತ್ತನೆಯನ್ನ ಇವತ್ತು 2 ಲಕ್ಷ ಹೆಕ್ಟೇರ್ ಭೂಮಿನಲ್ಲಿ ಅತಿ ಹೆಚ್ಚು ಬಿತ್ತನೆ ಮಾಡಿರೋ ಕಾರಣ ಮತ್ತೆ ಬೇಗ ಮಳೆ ಬಂದ ಕಾರಣ, ಆದಾಗ್ಯೂ ನಾವು ಇಲ್ಲಿ ತನಕ 7,08,859 ಮೆಟ್ರಿಕ್ ಟನ್ ಸರಬರಾಜು ಮಾಡಿದೀವಿ. ಇನ್ನ ಕೇಂದ್ರದಿಂದ ನಾವು ಕೇಳ್ಕೊಂಡಿರ್ತಕ್ಕಂಥ 1,65,541 ಮೆಟ್ರಿಕ್ ಟನ್ ಕೊಟ್ರೆ ಯಾವುದೇ ರೀತಿಯಾದಂತ ಸಮಸ್ಯೆಗಳು ಆಗೋದಿಲ್ಲ ಅನ್ನುವಂಥದ್ದು. ನೀವು ಮೊದಲೇ ಹೇಳಿದ್ರಿ, ನಮ್ಗೆ ಕರ್ನಾಟಕ ಈ ದೇಶದಲ್ಲಿ ಕೃಷಿನಲ್ಲೂ ಮೊದಲನೇ ಸ್ಥಾನ ಪಡ್ಕೊಂಡಿದೆ, KSRTCಲೂ ಮೊದಲನೇ ಸ್ಥಾನ ಪಡ್ಕೊಂಡಿದೆ, ಪಂಚಾಯತ್ ರಾಜ್ಯಲ್ಲೂ ಮೊದಲನೇ ಸ್ಥಾನ, ಗ್ರಾಮೀಣಾಭಿವೃದ್ಧಿ ಇಲಾಖೆನೂ ಮೊದಲನೇ ಸ್ಥಾನ ಪಡ್ಕೊಂಡಿರ್ತಕ್ಕಂಥದ್ದು. ಇವತ್ತು ನಮ್ಮ ತಲಾ ಆದಾಯದಲ್ಲಿ ಕರ್ನಾಟಕ ನಂಬರ್ 1, GDP ನಲ್ಲಿ ಕರ್ನಾಟಕ ನಂಬರ್ 1, GST ನಲ್ಲಿ ಕರ್ನಾಟಕ ನಂಬರ್ 2 ಇರ್ತಕ್ಕಂಥದ್ದು. ಎಲ್ಲಾ ಕೊಡುಗೆಗಳನ್ನ ನಾವು ಕೇಂದ್ರ ಕೊಡ್ತಾ ಇದ್ರು ಸಮೇತ, ನಾಟ್ ಓನ್ಲಿ ಗೊಬ್ಬರ ಮೇಡಮ್. ಉದಾಹರಣೆ, ಇವತ್ತು ನಮ್ಮ ಕರ್ನಾಟಕಕ್ಕೆ ಬರ ಪರಿಹಾರ ಇವರು ನಾವು 18,000 ಕೋಟಿ ಕೇಳಿದ್ರೆ ಸುಪ್ರೀಂ ಕೋರ್ಟಿಗೆ ಹೋದ್ಮೇಲೆ 3,454 ಕೋಟಿ ರೂಪಾಯಿ ನಮಗೆ ಬಂತು. ಆಮೇಲೆ ನೆರೆ ಪರಿಹಾರ ನಾವು ಕೇಳಿದ್ದು 12,257 ಕೋಟಿ, ಆದ್ರೆ ಅವ್ರು ಕೊಟ್ಟಿದ್ದು 257 ಕೋಟಿ ರೂಪಾಯಿ ಮಾತ್ರ. ಇವತ್ತು ನಮಗೆ ನಬಾರ್ಡ್ ಹಣ 2,340 ಕೋಟಿ ರೂಪಾಯಿ ಬರಬೇಕಾಗಿದೆ. ನೆರೆಗೆ ಹಣ 727 ಕೋಟಿ ರೂಪಾಯಿ ನಮಗೆ ಬರಬೇಕಾಗಿದೆ. ಮೇಡಮ್, ಇವತ್ತು ರೈತರ ಮೇಲೆ ಸಾಲ ಇರ್ತಕ್ಕಂಥದ್ದು 74,221. ಆದ್ರೆ UPA ಗೌರ್ಮೆಂಟ್ ಇದ್ದಾಗ ಮನಮೋಹನ್ ಸಿಂಗ್ ಅವರು 71,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು. ಇವರು ನಮಗೆ ರೈತ ವಿರೋಧಿ ಅಂತಂದ್ರು. ಇದೇ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಹಾವೇರಿನಲ್ಲಿ ಗೋಲಿಬಾರ್ ಮಾಡಿ ಇದೇ ಗೊಬ್ಬರದ ವಿಚಾರಕ್ಕೆ ಇಬ್ಬರನ್ನ ಕೊಂದಿರ್ತಕ್ಕಂಥ ಇತಿಹಾಸ. ಇದೇ 3 ಕರಾಳ ದೆಹಲಿನಲ್ಲಿ 727 ಜನ ರೈತರನ್ನ ಕೊಂದಿರ್ತಕ್ಕಂಥ ಕರಾಳ ಇತಿಹಾಸ ಬಿಜೆಪಿಗಿರೋದು. ಇವರಿಗೆ ಫಸಲ್ ಬಿಮಾ ಯೋಜನೆಯಲ್ಲೂ ಮೋಸ ಆಗ್ತಾ ಇದೆ. ನೆರೆಗದಲ್ಲಿ ಕೂಲಿ ಕೊಡ್ಬೇಕಾಗಿರೋದು 370 ರೂಪಾಯಿ ಮೇಡಮ್, ಇವತ್ತು 27 ರೂಪಾಯಿ ಬರ್ತಾ ಇದೆ. ಅಂದ್ರೆ ಅಲ್ಲೂ 600 ಕೋಟಿ ರೂಪಾಯಿ ಬಾಕಿಯನ್ನು ಉಳಿಸ್ಕೊಂಡಿದ್ದಾರೆ.
ತೆರಿಗೆ ಹಣ ಕೊಡ್ತಾ ಇಲ್ಲ. ಎಲ್ಲದ್ರಲ್ಲಿ ಇವರು ಈ ನಾಡಿಗೆ ಮೋಸ ಮಾಡುವಂತ ಕೆಲಸ ಮಾಡ್ತಾ ಇದ್ರೆ, ಆದ್ರೆ ರೈತರು ಯಾರು ಆತಂಕ ಪಡುವಂತದಿಲ್ಲ. ಇವ್ರು ಪ್ರಚೋದನೆ ಕೊಡ್ಬೋದು, ಅವರಿಗೆ ಯೂರಿಯಾನ ತಲುಪಿಸುವಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ತದೆ. ಕೇಂದ್ರ ಸರ್ಕಾರಕ್ಕೆ ಆ ಬದ್ಧತೆ ಇದ್ರೆ ನಮ್ಮ ನಾಡಿಗೆ ಕೊಡಬೇಕಾಗಿರ್ತಕ್ಕಂಥ 1,65,000 ಮೆಟ್ರಿಕ್ ಟನ್ ಅನ್ನ ಈ ಕೂಡಲೇ ಬಿಡುಗಡೆ ಮಾಡಲಿ. ರೈಟ್. ನಾಗೇಂದ್ರ ಪ್ರಸಾದ್ ಸರ್, ನೀವು ಹೇಳಬೇಕು, ರಾಜ್ಯದಲ್ಲಿ ರೈತರು ಏನೇ ಪಡ್ಕೋಬೇಕು ಅಂದ್ರೆ ಹೋರಾಟ ಮಾಡಲೇಬೇಕಾ? ಮೇಡಮ್ ನೋಡಿ, ಒಂದು ಮಾತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಈ ರಾಜ್ಯದಲ್ಲಿ ಈ ಸತಿ ಮುಂಗಾರು ಒಂದು 20ರಿಂದ 25 ದಿವಸಗಳ ಮುಂಚೆನೆ ಬಂದಿದೆ. ಕರೆಕ್ಟ್. ರಾಜ್ಯ ಸರ್ಕಾರ ಅದಕ್ಕೆ ಪೂರ್ವಭಾವಿಯಾಗಿ ಸಿದ್ಧತೆಗಳು ನಡೆಸ್ಕೋಬೇಕಾಗಿರ್ತಕ್ಕಂಥದ್ದು ಆದ್ಯ ಕರ್ತವ್ಯ ಅದರದಿತ್ತು. ಮಾನ್ಯ ಕೃಷಿ ಸಚಿವರು ಸಂಪೂರ್ಣ ಕೃಷಿ ಇಲಾಖೆ ಸಂಪೂರ್ಣ ವೈಫಲ್ಯ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೃಷಿ ಸಚಿವರು ಹೇಳ್ತಾರೆ ನಮ್ಮಲ್ಲಿ ದಾಸ್ತಾನು ಸರಿಯಾಗಿದೆ ಅಂತ ಹೇಳಿ, ಇದೇ ಮುಖ್ಯಮಂತ್ರಿಗಳು ಹೇಳ್ತಾರೆ ನಮ್ಗೆ ಇನ್ನೂ ಕೊರತೆ ಇದೆ ಅಂತಕ್ಕಂಥದ್ದು. ಸರಿಸುಮಾರು ನಮಗೆ ರೆಗ್ಯುಲರ್ ಬೇಕಾಗಿದೆ ಇರ್ತಕ್ಕಂಥದ್ದು 6,31,000 ಮೆಟ್ರಿಕ್ ಟನ್ನು ಗೊಬ್ಬರ ಬೇಕಾಗಿತ್ತು. ಆದರೆ ಕೇಂದ್ರದಿಂದ 8,73,000 ಮೆಟ್ರಿಕ್ ಟನ್ನು ನಮಗೆ ಈ ಪ್ರೆಸೆಂಟ್ ಕರ್ನಾಟಕಕ್ಕೆ ಬಂದಿರ್ತಕ್ಕಂಥದ್ದು. ಇಲ್ಲಿ ಏನಾಗಿದೆ ಅಂತಂದರೆ, ಇವರು ಈ ವರ್ಷ ಏನೊಂದು ನಮಗೆ ಮುಂಗಾರು ಮೊದಲೇ ಬಂತು, ಸರಿಸುಮಾರು ಹೆಚ್ಚು ಕಡಿಮೆ 26.70 ಮೆಟ್ರಿಕ್ ಟನ್ ಬೇಡಿಕೆ ಇದೆ ಪ್ರೆಸೆಂಟ್ಗೆ. ಯಾಕೆ ಅಂತಂದ್ರೆ 65 ಲಕ್ಷ ಹೆಕ್ಟಾರಲ್ಲಿ ಬಿತ್ತನೆ ಜಾಸ್ತಿ ಆಗಿದೆ ಈ ಸತಿ. ದಯಮಾಡಿ 65 ಲಕ್ಷ ಹೆಕ್ಟರ್ ಪ್ರದೇಶಗಳಲ್ಲಿ ಬಿತ್ತನೆ ಇದಾಗಿದೆ. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಈಗಾಗಲೇ ಮಿತ್ರರು ಹೇಳ್ತಾ ಇದ್ರು 1,52,000 ಮೆಟ್ರಿಕ್ ಟನ್ ಎಲ್ಲೋಯ್ತು ಏನು ಅಂತಕ್ಕಂಥದ್ದು. ಇವತ್ತು ಕೂಡ ಒಂದು ನಿಮ್ಮ ಚೀಲಕ್ಕೆ 266 ರೂಪಾಯಿ ಸಬ್ಸಿಡಿ ರೇಟಲ್ಲಿ ಇದೆ ಮೇಡಮ್. ಕಾಳಸಂತೆಯಲ್ಲಿ ನೀವು ಈಗಲೂ ನನ್ನ ಜೊತೆ ನಿಮ್ಮ ಕ್ಯಾಮ್ರಾ ತಗೊಂಡ್ಬಂದ್ರೆ 400 ರೂಪಾಯಿ ಒಂದು ಚೀಲ ಕೊಡಿಸ್ತೀನಿ. ಎಷ್ಟು ಬೇಕು ನಿಮಗೆ? ಎಲ್ಲಿಗೆ ಹೋಗ್ತಾ ಇದೆ ಈ ದುಡ್ಡು? 1,52,000 ಮೆಟ್ರಿಕ್ ಟನ್ ದುಡ್ಡು ಯಾರಿಗೆ ಕೊಡ್ತಾ ಇದ್ದೀರಾ ಅಂತಕ್ಕಂಥದ್ದು ರಾಜ್ಯ ಸರ್ಕಾರ ಮೊದಲೇ ಹೇಳಬೇಕಾಗ್ತದೆ. ಇದರಲ್ಲಿ ಇನ್ನೂ ಒಂದು ದುರಂತ ಏನು ರೈತರದ್ದು ಯಾವಾಗಲೂ ಅಂತಂದ್ರೆ, ಕೇವಲ ರಸಗೊಬ್ಬರ ಅಲ್ಲ, ಅದು ಕ್ರಿಮಿನಾಶಕ ಆಗಿರ್ಬೋದು, ಬಿತ್ತನೆ ಬೀಜ ಆಗಿರ್ಬೋದು, ಇವೆಲ್ಲ ಕಳಪೆನೆ. ನಿಮ್ಗೊಂದು ಉದಾಹರಣೆ ಮಾತ್ರ ಇಂಪಾರ್ಟೆಂಟ್ ಕೊಡ್ತೀನಿ. ದೇಶದಲ್ಲಿ 2023-24 ಸಾಲಿನಲ್ಲಿ 1,33,588 ಬಿತ್ತನೆ ಬೀಜಗಳ ಮಾದರಿ ಸಂಗ್ರಹಿಸಿದ್ರೆ ಮೇಡಮ್ 3,630 ಮಾದರಿಗಳು ಕಳಪೆ ಕಾಣಿಸ್ತವೆ ಮೇಡಮ್. ಮತ್ತೆ ನಿಮಗೆ ಇದರಲ್ಲಿ ಯಾವುದೊಂದು 1,81,153 ರಸಗೊಬ್ಬರ ಮಾದರಿಗಳು ತಗೊಂಡ್ರೆ 8,988 ಮಾದರಿಗಳು ಕಳಪೆ ಕಾಣಿಸ್ತವೆ. ಮತ್ತೆ 80,789 ಕ್ರಿಮಿನಾಶಕಗಳನ್ನು ತಗೊಂಡ್ರೆ 2,222 ಅದರಲ್ಲಿ ನಮಗೆ ಕಳಪೆ ಮಾದರಿ ಕಾಣಿಸ್ತವೆ. ಕಳೆದ ಬಾರಿ ಸರಿಸುಮಾರು 23-24ರಲ್ಲಿ 17 ಕಂಪನಿಗಳನ್ನ ಬ್ಲಾಕ್ ಲಿಸ್ಟ್ ಸೇರಿಸ್ತಾರೆ, ಬಂದ್ ಮಾಡಿಸ್ತಾರೆ. 33 ಕಂಪನಿಗಳಿಗೆ ನೋಟಿಸ್ ಕೊಡ್ತಾರೆ. ನಾನೊಂದು ಮಾತು ಹೇಳ್ತಾ ಇರ್ತಕ್ಕಂಥದ್ದು, ರೈತರ ವಿಷಯದಲ್ಲಿ ನೀವು ಇವತ್ತು ಏನಾದರೂ ನಾವು ಮಳೆ ಬಂದ, ನಾನೊಬ್ಬ ರೈತರ ಮಗ, ನಾನು ಪಕ್ಕ ರೈತರ ಮಗನೇ, ನಾನು ಕೂಲಿ 10ನೇ ತರಗತಿ ತನಕ ಕೂಡ ನಾನು ಹೊಲದಲ್ಲೇ ಇದ್ದವನು. ದಯಮಾಡಿ ಯಾವಾಗ ನಿಮಗೆ ಮುಂಗಾರಾಗಿ ನಾವು ಕಳಪೆ ಒಂದು ಸ್ಟೇಜಲ್ಲಿ ಬಿತ್ತನೆ ಬೀಜ ಕಳಪೆ, ಮೊಳಕೆ ಬರಲ್ಲ. ಮೊಳಕೆ ಬಂದರೆ ನಿಮಗೆ ಮಳೆ ಬರಲ್ಲ. ಮಳೆ ಬಂದರೆ ನಿಮ್ಮಲ್ಲಿ ಇದು ಏನಪ್ಪ ನಮಗೆ ಗೊಬ್ಬರ ಸಿಗಲ್ಲ. ನೀವು ಮೊಳಕೆ ಬಂದಂಥ ಸಂದರ್ಭದಲ್ಲಿ ನೀವು ಗೊಬ್ಬರ ಹಾಕಲಿಲ್ಲ ಅಂತಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಬೆಳೆ ಬರೋದಿಲ್ಲ. ರೈತರು ಏನಾದರೂ ನಮಗೆ ಬೆಳೆ ಕೊಡಲಿಲ್ಲ ಅಂತಂದರೆ ಈ ದೇಶದಲ್ಲಿ ಮಣ್ಣು ಮುಕ್ಕಬೇಕಾಗುತ್ತೆ. ಮೇಡಮ್ ಒಂದು ಮಾತು ಹೇಳ್ತಾ ಇದ್ದೀನಿ, ಸರಿಸುಮಾರು 82.50 ಲಕ್ಷ ಹೆಕ್ಟಾರ್ ಪ್ರದೇಶಗಳಲ್ಲಿ ಕಬ್ಬಾಗಿರ್ಬೋದು, ಮೆಕ್ಕೆಜೋಳ, ತೊಗರಿ, ಹೆಸರು, ಶೇಂಗಾ, ಸೋಯಾಬೀನು, ಸೂರ್ಯಕಾಂತಿ, ಭತ್ತ, ಹೀಗೆ ಸರಿಸುಮಾರು ಎಲ್ಲ ರೀತಿಯಲ್ಲಿ ಅಂದಾಜು 65 ಲಕ್ಷ ಹೆಕ್ಟಾರ್ ಅಲ್ಲಿ ಬಿತ್ತನೆ ಆಗಿದೆ ಈ ಸತಿ. ನೀವು ಸರಿಯಾದ ಹೌದು. ಆಮೇಲೆ ಕೇಂದ್ರ ಸರ್ಕಾರದ ಜೊತೆ ಯಾವುದೇ ಇಲಾಖೆಯಲ್ಲಿ ತಗೊಳ್ಳಿ, ಪ್ರತಿಯೊಂದು ಇಲಾಖೆಯಲ್ಲೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಹಗ್ಗಜಗ್ಗಾಟ. ನೀವು ಈ ರೈತರ ವಿಷಯದಲ್ಲಿ ಆಗೋದಾದ್ರೆ ಹೇಳ್ತಾರೆ, ರಾಣಿಬೆನ್ನೂರೇ ನಾವು ಒಂದು ಮಾತನ್ನು ಇವತ್ತು ಈ ವೇದಿಕೆಯಿಂದ ಹೇಳ್ತಾ ಇದ್ದೀನಿ, ರಾಣಿಬೆನ್ನೂರಲ್ಲಿ ನೀವು ರೈತರ ಮೇಲೆ ಲಾಠಿ ಪ್ರಹಾರ ಮಾಡ್ತೀರಾ, ಶ್ರೀಮಾನ್ ದೇವೇಗೌಡರವರ ಗಮನಕ್ಕೆ ನಾವು ತಂದಿದ್ದೀವಿ ಈ ವಿಷಯವನ್ನ. ನೀವು ರೈತರನ್ನಷ್ಟು ಲಘುವಾಗಿ ಪರಿಣಾಮ ಮಾಡ್ತಾ ಇದ್ದೀರಾ ಅಂತಂದ್ರೆ ಪ್ರಮಾಣ ಏನ್ ಮಾಡಿದ್ರಿ? ಶಾಲೆ ಹಾಕೊಂಡ್ಬಿಟ್ಟು ರೈತರ ಪಕ್ಷ ಇದು ಅಂತಕ್ಕಂಥ ನೀವು ರೈತರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ. ನಾಚಿಕೆ ಆಗ್ಬೇಕಾಗುತ್ತೆ ಸರ್ಕಾರಗಳಿಗೆ. ರೈತರ ಮೇಲೆ ಏನಾದ್ರೂ ಈ ರೀತಿ ದಬ್ಬಾಳಿಕೆಗಳಾಯ್ತು ಅಂತಂದ್ರೆ ಬೀದಿಗಿಳಿದಿನ್ನು ಹೋರಾಟ ಹೆಚ್ಚು ಮಾಡ್ತೀವಿ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳಕ್ ಇಚ್ಛೆ ಪಡ್ತೀನಿ. ಇದನ್ನೇ ಕಾಯ್ಕೊಂಡಿರ್ತಾರೆ, ಅಭಾವ ಅನ್ನೋದನ್ನ ಕಾಯ್ಕೊಂಡಿರ್ತಾರೆ ಉಮೇಶ್ ಅವರೇ. ಬೇಕಾದ ರೇಟಿಗೆ ಮಧ್ಯವರ್ತಿಗಳು ಮಾರಾಟಕ್ಕೆ ನಿಂತ್ಕೊಂಡ್ಬಿಡ್ತಾರೆ ಗೊಬ್ಬರನ, ಮತ್ತು ರೈತರೇ ಸಫರ್ ಆಗಬೇಕು. ಏನಂತೀರಿ ಇದ್ರ ಬಗ್ಗೆ? ಮೇಡಮ್, ನಾನು ರೈತರು ಬೆನ್ನೆಲುಬು, ದೇಶದ ಬೆನ್ನೆಲುಬು ಅಂತಾರೆ. ಆದರೆ ಕಾಂಗ್ರೆಸ್ ಅವರು ಮಾತಾಡ್ತಾ ಇದ್ದಾರೆ, ಬಿಜೆಪಿ ಅವರು ಮಾತಾಡ್ತಾ ಇದ್ದಾರೆ. ಆದರೆ ಅವ್ರು ಇಬ್ರು ರೈತರ ಪರ ಇಲ್ಲ. ರೈತರು ಮೂಳೆನ ಮುರಿತಾ ಇದ್ದಾರೆ, ರೈತರಿಗೆ ಬೆಂಬಲ ಕೊಡ್ತಾ ಇಲ್ಲ, ರೈತರಿಗಿರೋ ಬೆಲೆನೂ ಕಳೀತಾ ಇದ್ದಾರೆ. ಯಾವ ಬಿಜೆಪಿ ಪಕ್ಷ ಇವತ್ತು ಏನ್ ಪ್ರತಿಭಟನೆ ಮಾಡ್ತಿದೆ ಗೊಬ್ಬರದ ವಿಷಯವಾಗಿ, 2008ರಲ್ಲಿ ಹಾವೇರಿಯಲ್ಲಿ ಗೋಲಿಬಾರ್ ಮಾಡ್ತಾರೆ. ಅದು ಯಾವ ವಿಷಯಕ್ಕೆ? ಹಾವೇರಿಯಲ್ಲಿ ಈ ಗೊಬ್ಬರದ ವಿಷಯವಾಗಿ ರೈತರು ಹೋರಾಟ ಇಳ್ದಾಗ ಗೋಲಿಬಾರ್ ಮಾಡಿ ಸಾಯಿಸ್ತಾರೆ. ಅವಾಗ ರೈತರ ಜೀವಕ್ಕೆ ಬೆಲೆ ಇಲ್ವಾ? ಮತ್ತೆ ಕಾಂಗ್ರೆಸ್ ಸರ್ಕಾರ ಏನ್ ಹೇಳ್ತಾ ಇದೆ,
ಕಾಂಗ್ರೆಸ್ ಸರ್ಕಾರ ನಮ್ಮ ಬಿಜೆಪಿ ಮಿತ್ರರು ಹೇಳ್ದಾಗೆ ಹಲವಾರು ಯೋಜನೆಗಳನ್ನ ತಡೆ ಹಿಡಿದಿದೆ. ಟ್ರಾನ್ಸ್ಫಾರ್ಮ್ ದುಡ್ಡು ಅದನ್ನು ಜಾಸ್ತಿ ಮಾಡಿದ್ದಾರೆ. ಮತ್ತೆ ಆಮೇಲೆ ಇವಾಗ ಗೊಬ್ಬರಕ್ಕಾಗಿ ಕೊಪ್ಪಳ, ರಾಯಚೂರು, ದಾವಣಗೆರೆ, ಹಾವೇರಿ ಎಲ್ಲೆಲ್ಲಿ ಮೆಕ್ಕೆಜೋಳ ಇದು ಬಂದಿದೆ, ಅಲ್ಲಿ ರೈತರು ಅವ್ರ ಆಧಾರ್ ಕಾರ್ಡ್ ಇಕ್ಬಿಟ್ಟು ಲೈನಲ್ಲಿ ಇಕ್ಬಿಟ್ಟು ಅವ್ರ ಮನೆಗೆ ಹೋಗಿ ಬರ್ತಾ ಇದ್ದಾರೆ ಅಂತ ಪರಿಸ್ಥಿತಿ ಬಂದಿದೆ. ಮತ್ತೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ಯಾವ ಸ್ಥಳದಲ್ಲಿ ಗೋಲಿಬಾರ್ ಆಗಿತ್ತಲ್ಲ ಹಾವೇರಿ ಜಿಲ್ಲೆಯಲ್ಲಿ, ಮತ್ತೆ ಅದೇ ಸ್ಥಳದಲ್ಲಿ ಇದೇ ಗೊಬ್ಬರದ ವಿಷಯವಾಗಿ ಗಲಾಟೆ ಆಗ್ತಿದೆ. ಏನಕ್ಕೆ? ನಂದು ಕೃಷಿ ಸಚಿವರಿಗೆ ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ, ಅವರು ಕೃಷಿ ಸಚಿವರಾಗಿ ಉಳ್ದಿಲ್ಲ, ಅವ್ರು ಕೇವಲ ಮಾಧ್ಯಮ ಮೆಸೇಜ್ ಕನ್ವೇಯರ್ ಆಗ್ತಾರಲ್ಲ ಆಗ ಉಳಿದ್ಬಿಟ್ಟಿದೆ. ಅಧಿಕಾರಿಗಳು ಏನ್ ಕೊಡ್ತಾರೆ ಅದನ್ನ ಬಂದು ಹೇಳ್ತಾ ಇದ್ದಾರೆ. ನನಗೆ ಒಂದ್ ಕೆಲವು ಪ್ರಶ್ನೆ ಇದೆ. ಹೌದು. ಆಮೇಲೆ ಕೃಷಿ ಸಚಿವರು ಅವರು ರಾಜ್ಯಕ್ಕೆ ಸೀಮಿತ ಆಗಿಲ್ಲ, ಕೇವಲ 3 ಜಿಲ್ಲೆಗೆ ಸೀಮಿತ ಆಗಿದ್ದಾರೆ. ಬೆಂಗಳೂರು, ಮೈಸೂರು, ಮಂಡ್ಯ. ಅವರು 6 ತಿಂಗಳಾಯ್ತು, ಅದ್ ಬಿಟ್ಟು ಯಾವ ಜಿಲ್ಲೆಗೂ ವಿಸಿಟ್ ಕೂಡ ಮಾಡಿಲ್ಲ. ಮತ್ತೆ ಮಳೆ ಇವಾಗ ಇವರು ನಮ್ಮ ಮಿತ್ರ ಹೇಳ್ದಂಗೆ 30 ದಿವಸ ಆಯ್ತು ಮುಂಗಾರು ಪ್ರವೇಶ ಆಗಿ. ಎಷ್ಟು ಜಿಲ್ಲೆಗೆ ನಮ್ಮ ಕೃಷಿ ಸಚಿವರು ಹೋಗಿದ್ದಾರೆ, ಎಷ್ಟು ಜಿಲ್ಲೆಯಲ್ಲಿ ಎಷ್ಟು ದಾಸ್ತಾನು ಇದೆ ಅಂತ ಅವರು ಗೊತ್ತಿದೆ ಅವ್ರಿಗೆ, ಎಷ್ಟು ದಾಸ್ತಾನು ಇದೆ ಅಂತ ಅವ್ರಿಗೆ ಮಾಹಿತಿ ಕೂಡ ಇಲ್ಲ. ಮತ್ತು ಈ ವರ್ಷ ಈ ಕಳಪೆ ಬಿತ್ತನೆ ಬೀಜಗಳು ಮತ್ತೆ ಕಳಪೆ ಗೊಬ್ಬರ ಎಲ್ಲ ಬರ್ತಿದೆ ಅಂತ, ಪೂರೈಕೆ ಆಗ್ತಿದೆ ಅಂತ ಎಷ್ಟು ತನಿಖೆ ಆಗಿದೆ ಅದರಲ್ಲಿ? ಮತ್ತೆ ಬಿಜೆಪಿ ಹೇಳ್ತಾರೆ ಅವರ ಇದ್ರಲ್ಲಿ ಕಾಳಸಂತೆಯಲ್ಲಿ, ಇವಾಗ ಕಾಂಗ್ರೆಸ್ ಅವರ ಅವಧಿಯಲ್ಲಿ ಕಾಳಸಂತೆಯಲ್ಲಿ ಇದು ತಗೊಂತಾ ಇದ್ದಾರೆ. ಯಾರು ಈ ಸ್ಟಾಕಿಸ್ಟ್ಗಳು ಇರ್ತಾರೆ, ಅವರು ಯಾರು ಸಪ್ಲೈ ಮಾಡ್ತಾರೆ ಅವ್ರು ಹೇಳಿದ್ ನಿಜ. ಅವ್ರು ಇವಾಗ ಸಬ್ಸಿಡಿ ಬರೋ ಏನೋ ನಮ್ಮ ಯಾರು ತೆರಿಗೆದಾರರ ದುಡ್ಡು ಸಬ್ಸಿಡಿಲಿ ರೈತರಿಗೆ ಅನುಕೂಲ ಆಗ್ಲಿ ಅಂತ ಕೊಟ್ರೆ, ಇವರು ಅದನ್ನ ಕಾಳಸಂತೆಯಲ್ಲಿ ಮಾಡ್ಕೊತಾ ಇದ್ದಾರೆ. ನೋಡಿ ಮೇಡಮ್, ಆಡಳಿತ ಮಾಡಿದಾಗ ಅವರು ತಗೊಂತಾ ಇದ್ದವರು ಒಬ್ರೆ, ಕೊಡ್ತಾ ಇದ್ದವರು ಒಬ್ರೆ. ಇವಾಗ ಕಾಂಗ್ರೆಸ್ ಸರ್ಕಾರದಲ್ಲೂ ಆ ಗೊಬ್ಬರನ ತಗೊಂತಾ ಇರೋರು ಒಬ್ರೆ, ಕೊಡ್ತಾ ಇರೋರು ಒಬ್ರೆ. ಒಂದ್ CBI ತನಿಖೆ ಮಾಡ್ಲಿ ಇದ್ರಲ್ಲಿ. ಈ ಕಾಳಸಂತೆ ಅಂತ 10 ವರ್ಷದಿಂದನೂ ಇದೆ. ಇದು ಹೊಸ ಸಮಸ್ಯೆ ಅಲ್ಲ. ಒಂದು ತನಿಖೆ ಆಗ್ಲಿ, ಅದ್ರಲ್ಲಿ ಗೊತ್ತಾಗ್ಲಿ. ಯಾಕೆ ವಿಜೇಂದ್ರ ಅವರು ಟೌನ್ ಹಾಲ್ ಮುಂದೆ ಹೋಗಬಲ್ಲ ಒಂದು ಪ್ರೆಸ್ ಮೀಟ್ ಕೊಡ್ದೆ CBI ಇವಾಗ ಅವ್ರದೇ ಸರ್ಕಾರ ಇದೆ, CBI ಎಂಕ್ವೈರಿ ಒಂದು ಮಾಡಿ ಅಂತ ಯಾಕೆ ಹೇಳ್ಬಾರ್ದು? ವೆರಿ ನೈಸ್ ಮಾತಾಡ್ತೀನಿ ನಿಮ್ ಜೊತೆ ಇನ್ ಡೀಟೇಲ್ ಆಗಿ. ಸೊ ನೋಡ್ತಾ ಇದ್ದೀರಲ್ಲ ಸದ್ಯದ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಕೃಷಿ ಸಚಿವರು ಇದರ ನೇರ ಹೊಣೆಯನ್ನು ಹೊತ್ಕೊಳ್ಬೇಕು ಅಂತ. ಈಗಾಗಲೇ ನಮ್ಮ ಕಾರ್ಯಕ್ರಮದ AP ವಕ್ತಾರರು ಹೇಳ್ದಂಗೆ, ಉಮೇಶ್ ಅವರು ಹೇಳ್ದಂಗೆ, ಈಗ ಕೃಷಿ ಸಚಿವರು ಮಾನ್ಯ ಚಲುವರಾಯಸ್ವಾಮಿ ಅವರು ಬೆಂಗಳೂರು, ಮೈಸೂರು, ಮಂಡ್ಯಕ್ಕಲ್ಲ ಕೃಷಿ ಸಚಿವರು, ಇಡೀ ಕರ್ನಾಟಕಕ್ಕೆ ಆ ನಿಟ್ಟಿನಲ್ಲಿ ಗ್ರೌಂಡಿಗಿಳಿಲಿ, ಮಾಹಿತಿಯನ್ನು ಕಲೆ ಹಾಕಲಿ, ರೈತರ ಜೊತೆ ಒನ್ ಟು ಒನ್ ಮಾತಾಡಲಿ, ಸಮಸ್ಯೆಯನ್ನು ಬಗೆಹರಿಸಲಿ ಅಂತೇಳಿ ಆ ನಿಟ್ಟಿನಲ್ಲಿ ಸಚಿವರ ಕೆಲಸ ಹೆಂಗಿದೆ ಅದರ ಬಗ್ಗೆ ಕೂಡ ಮಾತಾಡೋಣ ಬ್ರೇಕ್ನ ನಂತರ. ನಿಮ್ಮ ಶಿಕ್ಷಣ ಸಂಸ್ಥೆಗಳು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಸುಭಾಷ್ ಚಂದ್ರ ಶೋನ ಪ್ರಯೋಜನ ಪಡೆದುಕೊಳ್ಳಲು ಆಮಂತ್ರಣ ಕಳುಹಿಸಿ. ಮೇಲ್ ಟು ಜೂಹಿಜಾ @yursarthi@sach.org.in। जब एक आदमी बिजनेस करने की सोचता है तो इतनी अच्छी नौकरी कौन छोड़ता है? सुनिए, आपका सरनेम भंबानी है, अंबानी नहीं। ब्रो, बिजनेस खून में होता है। बिजनेस तो खून में होता है। बिजनेस खून में नहीं जुनून में होता है। अगर है कोई बिजनेस आइडिया आपके पास तो रजिस्टर बिंदास। तो रजिस्टर करें www.ideabaaz.co.in पर या दीजिए मिस कॉल 9167777774 पर। आइडियाबाज जल्द सिर्फ ZTV पर। ನೀವು ತಂದೆಯವರ ಹೆಸರನ್ನು ಉಳಿಸೋಕೋಸ್ಕರ NGO ತೆರೀತೀರಿ, ಇದ್ರ ಬಗ್ಗೆ ಹೇಳಿ ಸರ್. ನಾವು ಮಾಡೋದ್ರಿಂದ ನಮ್ಮ ತಂದೆ ತಾಯಿಗೆ ಖುಷಿ ಆಗುತ್ತೆ ಅಂತ ನಾನು ತಿಳ್ಕೊಂಡು ಮಾಡ್ತಾ ಇರ್ತಾರೆ. ಏನು ಸ್ಫೂರ್ತಿ ಆಯಿತು ನಿಮಗೆ ಅಂತ? ನನಗೆ ಸಮಾಜ ಸೇವೆ ಮಾಡೋಕ್ಕೆ ಪ್ರೇರಣೆ ಅಂದರೆ ನಮ್ಮ ತಾಯಿ. ಕೋವಿಡ್ ಸಂದರ್ಭದಲ್ಲಿ ನೀವು ಜನರಿಗಾಗಿ ನಿಂತ್ಕೊಂಡ್ಬಿಟ್ರಿ ಸರ್. ನನ್ನ ಒಬ್ಬನಿಂದ ಸಹಾಯ ಆಗಲ್ಲ, ನನ್ನ ಜೊತೆ ಸಂಗಡಿಗೆ ಒಂದು 30 ಜನ ಇದ್ರು. ವಿದ್ಯಾದಾನ ಮಹಾದಾನ ಅಂತ ಹೇಳ್ತಾರೆ. ವಿದ್ಯಾದಾನ ಮಾಡೋದು ಹೇಳ್ಕೋಬಾರ್ದು, ನಮ್ದು ಇಷ್ಟ. ಅದು ಹೇಳಿದ್ರೆ ಮಾಡಿದ್ರಲ್ಲ. ಯುವರತ್ನ ಅವಾರ್ಡ್ಸ್ 2025 ಶ್ರೀ ಬಾಪು ಸಾಹೇಬ್ ನಾಯಕ್, ವಕೀಲರು ಮತ್ತು ಸಮಾಜ ಸೇವಕರು. ವೀಕ್ಷಿಸಿ ರಾತ್ರಿ 8:28ಕ್ಕೆ. ಒಂಥರ ಮ್ಯೂಸಿಕಲ್ ಚೇರ್ ಇದ್ದಂಗೆ, ಸೀಟಿ ಓದಿದ್ರೆ ಕೂತ್ಕೊಂಡ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ರೈತರು ಯಾವಾಗಲೂ ಕೂಡ
ಹೋರಾಡಲೇಬೇಕು ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಕಡೆ ರಾಜ್ಯವೋ ಕೇಂದ್ರ ಸರ್ಕಾರವೋ ಸರಿಯಾದ ಸಹಕಾರ ಕೊಡಲ್ಲ, ಇದರ ನಡುವೆ ಮಧ್ಯವರ್ತಿಗಳ ಹಾವಳಿ ಅಂದಾಗ ಏನು ಮಾಡಬೇಕು? ಆಗಲೇ BJP ವಕ್ತಾರರು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರು. ಕೃಷಿ ಸಚಿವರು ಗ್ರೌಂಡ್ ಹೋಗಿ ರೈತರ ಜೊತೆ ಮಾತುಕತೆಯನ್ನು ನಡೆಸಿ ಮಾಹಿತಿ ಕಲೆ ಹಾಕಬೇಕು, ಅಧಿಕಾರಿಗಳು ಕೂಡ ಆಗಾಗ ಸಭೆಯನ್ನು ಮಾಡಿ ಮಾಹಿತಿ ಕಲೆ ಹಾಕಬೇಕು. ಆ ಪ್ರಯತ್ನಗಳು ಆಗ್ತಿದೆಯಾ ಇಲ್ವಾ? ಅದನ್ನೇ ಹೇಳಿಕೊಟ್ಟೆ. ಏನು ಅಂದರೆ ರೈತ ಕೇಂದ್ರಗಳಿಗೆ ಅಧಿಕಾರಿಗಳು ಭೇಟಿ ಕೊಟ್ಟು ಸಲಹೆಗಳನ್ನು ತಗೊಳ್ಬೇಕು. ಇವತ್ತಿನ ದಿವಸ ನಿಮ್ಮ ಜಿಲ್ಲೆಗಾಗಲಿ ನಿಮ್ಮ ತಾಲೂಕಿಗಾಗಲಿ ಎಷ್ಟು ರಸಗೊಬ್ಬರಗಳ ಅವಶ್ಯಕತೆ ಇದೆ, ನೀವು ಎಷ್ಟು ಬೆಳೆಗಳನ್ನು ಬೆಳೀತಾ ಇದ್ದೀರಾ ಅಂತೇಳಿ ಮಾಹಿತಿಯನ್ನ ಕಲೆ ಹಾಕ್ಬೇಕಲ್ವಾ? ಆ ಸೂಚನೆ ಅಧಿಕಾರಿಗಳಿಗೆ ಕೃಷಿ ಸಚಿವರಿಂದ ಹೋಗ್ಬೇಕಲ್ವಾ? ಕೃಷಿ ಸಚಿವರು ಇವತ್ತು ಮಂಡ್ಯ ಮೈಸೂರು ಬಿಟ್ಟು ಬೇರೆ ಜಿಲ್ಲೆಗಳಿಗೆ ಭೇಟಿ ಕೊಡ್ತಾ ಇಲ್ಲ. ಮತ್ತೆ ಆಗ್ಲೇ ನಮ್ಮ ಕಾಂಗ್ರೆಸ್ ವಕ್ತಾರರು ಒಂದಷ್ಟು ವಿಷಯಗಳನ್ನ ಹೇಳಿದ್ರು. ಈ ಸಲ ಮುಂಗಾರಿನ ಇದು 25 ದಿವಸಗಳ ಹಿಂದೆ ಬಂದಿರೋದ್ರಿಂದ ತುಂಬಾ ಏನು ಮೆಕ್ಕೆಜೋಳ ಎಷ್ಟು 1.65 ಲಕ್ಷ ಏನು 65,000 ಹೆಕ್ಟೇರ್ಗಳಷ್ಟು ಜಾಸ್ತಿ ಆಗಿದೆ, ಭೂಪ್ರದೇಶದಲ್ಲಿ ಜಾಸ್ತಿ ಆಗಿದೆ. ಹಾಗಾಗಿ ಇದು ರಸಗೊಬ್ಬರಗಳ ಅಭಾವ ಇದೆ ಅಂತ ಹೇಳಿದ್ರು. ನೋಡಿ, ಹವಾಮಾನ ಇಲಾಖೆ ಕೃಷಿ ಇಲಾಖೆಗೆ ಒಂದು ಮಾಹಿತಿಯನ್ನ ಕೊಟ್ಟಿತ್ತು. ತಮಗೆ ಗೊತ್ತಿದೆಯೇನೋ ಗೊತ್ತಿಲ್ವಾ? ಈ ಸಲ ಮಳೆಯ ಪ್ರಮಾಣ ಹೆಚ್ಚಿದೆ ಅಂತೇಳಿ ಮಾಹಿತಿಯನ್ನ ಕೊಟ್ಟಂತ ಸಂದರ್ಭದಲ್ಲೂ ಅದನ್ನ ನೀವು ಪರಿಗಣನೆಗೆ ತೆಗೆದುಕೊಂಡು ಅಲ್ಲಿ ಏನು ಆಗ್ಬೇಕು ಅಂತೇಳಿ ನೋಡ್ಬೇಕಲ್ವಾ? ಆಮೇಲೆ ಏನು ಅಲ್ಲಿ ಎಷ್ಟು ಭೂಮಿಯಲ್ಲಿ ಮೆಕ್ಕೆಜೋಳ ಹಾಕ್ತಾರೆ ಅಂತ ಮಾಹಿತಿಯನ್ನ ಕಲೆ ಹಾಕ್ಬೇಕಿತ್ತು. ಆ ವಿಷಯಗಳನ್ನು ಆಗ್ಲಿಲ್ಲ. ಆಮೇಲೆ ಒಂದು ಸಣ್ಣದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ರೈತರಿಗೆ ಏನೂ ಮಾಡಲಿಲ್ಲ ಅಂತೇಳಿ ಆ ರೀತಿಯಲ್ಲಿ ಮಾತಾಡಿದಂಥ ಕಾಂಗ್ರೆಸ್ ವಕ್ತಾರರಿಗೆ ನಾನು ಒಂದಷ್ಟು ವಿಷಯಗಳನ್ನು ನೋಡಿ, ಕೇಂದ್ರ ಸರ್ಕಾರ 5,25,000 ಕೋಟಿ ಹಣವನ್ನು ಕೃಷಿ ಇಲಾಖೆಗೆ ನೀಡಿತ್ತು. ಏನು ಕೇಂದ್ರ ಸರ್ಕಾರ, ಇವರು ಬರೀ 10 ವರ್ಷದಲ್ಲಿ 18,000 ಏನು ಮುಂಚೆ ಕಾಂಗ್ರೆಸ್ ಇದ್ದಂಥ ಸಂದರ್ಭದಲ್ಲಿ 18,981 ಕೋಟಿ ಅಷ್ಟೇ ಕೊಟ್ಟಿದೆ. ರೈತ ವಿದ್ಯಾನಿಧಿಯನ್ನ ಸ್ಟಾಪ್ ಮಾಡಿದೆ, ಕೃಷಿ ಇದು ಸಮ್ಮಾನ್ ಯೋಜನೆಯನ್ನ ಸ್ಟಾಪ್ ಮಾಡಿದೆ. UPA ಅವಧಿಯಲ್ಲಿ ನೋಡಿ, ಕೃಷಿ ರಫ್ತಿನಿಂದ 3 ಲಕ್ಷ ಕೋಟಿ ಆದಾಯ ಗಳಿಸಿತ್ತು. ನಮ್ಮ ಅವಧಿಯಲ್ಲಿ 5 ಲಕ್ಷ ಕೋಟಿ ಉತ್ಪನ್ನಗಳ ಮಾರಾಟ ರಫ್ತು ಮಾಡೋದ್ರ ಮುಖಾಂತರ ಲಾಭವನ್ನು ಗಳಿಸಿದೆ. ಅಂದ್ರೆ ಕೃಷಿಗೆ ಹೆಚ್ಚು ಒತ್ತು ಕೊಟ್ಟಂತದ್ದು ಈಗ ಏನು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ BJP ಏನು ಇದೆಯಲ್ಲ, ಇವರು ಹೆಚ್ಚಿನ ಒತ್ತನ್ನ ಕೊಟ್ಟಿದ್ದಾರೆ ವಿನಃ ಕಾಂಗ್ರೆಸ್ನವರು ಕಾಳಸಂತೆಯಲ್ಲಿ ಮಾರಾಟ ಮಾಡಿ ದುಡ್ಡನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ ವಿನಃ ಯಾವುದೇ ರೀತಿಯಲ್ಲಿ ಇವರು ರೈತರಿಗೆ ಒಳ್ಳೆಯದನ್ನ ಮಾಡಲೇ ಇಲ್ಲ ಇಲ್ಲಿವರೆಗೂ. ಹೌದು. ಯಾಕೆ ಈ ಒಂದು ರಸಗೊಬ್ಬರ ಇವತ್ತು ರಾಜ್ಯದಲ್ಲಿ ಈ ರೀತಿ ಬೇಡಿಕೆ ಆಗ್ತಾ ಇದೆ, ರೈತರಿಗೆ ಯಾಕೆ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದಕ್ಕೆ ಒಂದು ಗಂಭೀರವಾದಂತ ವಿಚಾರ ಇದೆ ಮೇಡಮ್. ಇದು ಬ್ಲಾಕ್ ಮಾರ್ಕೆಟ್ ಹೆಚ್ಚಿದೆ. ಯಾಕೆ ಆಗ್ಲೇ ಬ್ಲಾಕ್ ಮಾರ್ಕೆಟ್ ಹೆಚ್ಚಿರುವಂತ ಸಂದರ್ಭದಲ್ಲಿ ಫರ್ಟಿಲೈಸರ್ ಫ್ಲೈಯಿಂಗ್ ಸ್ಕ್ವಾಡ್ ಅಂತ ಕೂಡ ಮಾಡಿದ್ರು. ಏನಪ್ಪಾ ಇದರ ವಿಷಯ ಅಂತಂದ್ರೆ, ಯಾವ ಸಬ್ಸಿಡಿ ದರದಲ್ಲಿ ನಮಗೆ ಗೊಬ್ಬರ ಕೊಡ್ತಾರೋ ಆ ಒಂದು ಬೇವು ಲೇಪಿತ ಯೂರಿಯಾನ ಇದು ಕಾಳಸಂತೆಯಲ್ಲಿ ಮಾರಾಟ ಮಾಡೋದಕ್ಕೆ, ಪ್ಲೇವುಡ್ ತಯಾರಿಕೆ ಸಂಸ್ಥೆಗಳಿಗೆ ಫೆವಿಕಾಲ್ ಗಮ್ ಮಾಡೋದಕ್ಕೆ ಉಪಯೋಗ ಆಗುತ್ತೆ. ಈ ಮತ್ತೆ ಯಾವುದು ಪಶು ಮತ್ತು ಕೋಳಿ ಆಹಾರಕ್ಕೆ ಬೆರೆಸೋದಕ್ಕೆ, ಹಾಲು ಕಳ್ಳಬೆರಿಕೆ, ಸಿಗರೇಟ್ ಅಲ್ಲಿ ಸುಗಂಧವನ್ನು ಪರಿಮಳ ಹೆಚ್ಚಿಸೋದಕ್ಕೆ, ಏರ್ ಕಂಡೀಷನರು, ಬಾತ್ ಕ್ಲೀನರು, ಬಾತ್ ಆಯಿಲು, ಲೋಷನ್ಗಳಿಗೆ ಬಳಕೆ ಮಾಡೋದಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಇದು ಕಮ್ಮಿ ದರದಲ್ಲಿ ಸಿಕ್ಕಿದ್ರೆ ಅವರಿಗೆ ದೊಡ್ಡ ಲಾಭ ಸಿಗುತ್ತೆ ಅನ್ನೋದಕ್ಕೆ ಕಾಳಸಂತೆಯಲ್ಲಿ ವಿಪರೀತವಾಗಿ ಮಾರ್ತಾ ಇದ್ದಾರೆ. ಮತ್ತೆ ಹೊರ ರಾಜ್ಯಗಳಿಗೆ, ನಿಮ್ಗೆ ಇನ್ನೂ ಗೊತ್ತಿಲ್ಲ, ನಮ್ಮ ರಾಜ್ಯದಿಂದ ಹೊರ ರಾಜ್ಯಗಳಿಗೆ ತುಂಬಾ ಆಗುತ್ತೆ. ವಿದೇಶಗಳಲ್ಲಿ ನಮ್ಮ ಒಂದು ಗೊಬ್ಬರಕ್ಕೆ ಎಷ್ಟು ಬೇಡಿಕೆ ಇದೆ ಅಂತಂದ್ರೆ, ಬೇರೆ ದೇಶಗಳು ಕೂಡ ಅನೇಕ ಸಂದರ್ಭಗಳಲ್ಲಿ ದಯಮಾಡಿ ನಮಗೆ ಕೊಡಿ ಗೊಬ್ಬರ ಅಂತಕ್ಕಂಥ ಬೇಡಿಕೆ ಇಟ್ಟಿರುತ್ತೆ. ಇದು ಕೂಡ ಕಾಳಸಂತೆಯಲ್ಲಿ ಬಾರ್ಡರ್ಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇರೋದ್ರಿಂದ. ಅಲ್ಲ ಸರ್, ಈಗ ರೈಟ್, ಈ ಎಲ್ಲ ಇನ್ಪುಟ್ಸ್ ಹೌದು, ಎಲ್ಲವೂ ನಡೀತಿದೆ. ಪ್ರತಿಪಕ್ಷವಾಗಿ ನೀವೇನ್ ಸ್ಟ್ಯಾಂಡ್ ತಗುತ್ತೆ? ಯಾವುದೇ ಕಾರಣಕ್ಕೂ ಕಾಲಕ್ಕೂ ರಾಜ್ಯ ಸರ್ಕಾರವನ್ನ ಒಂದೊಂದು ಹಂತವಾಗಿ ಕೂಡ ಎಚ್ಚರಿಕೆ ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಜವಾಬ್ದಾರಿಯುತವಾದಂತ ಒಂದು ಕೃಷಿ ಇಲಾಖೆ ಇದೆ, ಅವರು ಇದನ್ನ ಹೊಣೆ ಹೊತ್ಕೋಬೇಕಾಗಿತ್ತು. ಒಂದು ಮಾತನ್ನು ಹೇಳ್ತು, ಮೊನ್ನೆ ಯಾರೇ ಕೇಳ್ತಿದ್ರು, ಕುಮಾರಸ್ವಾಮಿ ಅವ್ರಿಗೆ ಹೇಳಿ ಅಂತ ಹೇಳಿ, ರಾಜ್ಯ ಸರ್ಕಾರದಲ್ಲಿ ನೀವ್ ಹಾಕಿದ್ದೀರಾ? ಹಾಗಾದ್ರೆ ರಿಸೈನ್ ಮಾಡ್ಬಿಟ್ಟು ಹೋಗಿ ನಾವು ಮಾಡ್ತೀವಿ ಸರ್ಕಾರನ, ನಾವು ತಗೊಂಡ್ಬರ್ತೀವಿ ಗೊಬ್ಬರ, ನಮ್ ಕೆಪಾಸಿಟಿ ಇದೆ. ನಿಮ್ಮ ಸರ್ಕಾರ ಆಯ್ಕೆ ಮಾಡಿದಂತ ಸಂದರ್ಭದಲ್ಲಿ ಈ ಜವಾಬ್ದಾರಿ ನೀವು ವಹಿಸ್ಕೋಬೇಕಾಗಿರ್ತಕ್ಕಂಥದ್ದು. ಹೋಗ್ಬಿಟ್ಟು ಕೇಂದ್ರ ಸರ್ಕಾರದ ಮೇಲೆ ಅಥವಾ ಎಂಪಿಗಳ ಮೇಲೆ ನೀವು ಬೆರಳು ತೋರಿಸೋದಾದ್ರೆ, ಇವತ್ತು ಎಂಪಿಗಳು ಒಟ್ಟಾಗಿ ಹೋಗಿ ಕೂತ್ಕೊಂಡು ಮಾತಾಡಿರುವ, ಹಾಗಾದ್ರೆ ಇಲ್ಲಿ ತನಕ ನೀವ್ ಯಾಕೆ ಮೊದಲೇ ಮಾತಾಡಬಾರ್ದಾಗಿತ್ತಾಗಾದ್ರೆ? ನಿಮ್ಮ ವೈಫಲ್ಯಗಳನ್ನು ಮುಚ್ಕೊಳ್ಳೋದಕ್ಕೆ ನೀವು ಈ ರೀತಿ ಮಾಡ್ತಾ ಇದ್ದಾರೆ. ಮತ್ತೆ ಕಾಳಸಂತೆಯಲ್ಲಿ ಮಾರಿದ ಹಣವನ್ನ ಎಲ್ಲಿ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಕೃಷಿ ಸಚಿವರು ಇವತ್ತು ಬಹಿರಂಗವಾಗಿ ಹೇಳಬೇಕು ಅಂತಕ್ಕಂಥ ನಮ್ಮ ಒತ್ತಾಯ ಇದೆ ಅಂತಕ್ಕಂಥ ಸಮಸ್ಯೆ ಇದೆ, ಪರಿಹಾರ ಬೇಕೇ ಬೇಕು. ಹೆಂಗೆ ಸಾರ್ಟ್ ಔಟ್ ಮಾಡೋದು ಉಮೇಶ್ ಅವರೇ? ಮೇಡಮ್, 2019-20 ಕೇಂದ್ರದವರು ನಮ್ಮ ಸ್ವತಃ ಭಾರತದಲ್ಲಿ ನಮಗೆ ಗೊಬ್ಬರ ಬೇರೆ ದೇಶಗಳಿಂದ ರಫ್ತಾಗುತ್ತೆ. 40% ಚೈನಾದಿಂದನೇ ಆಗುತ್ತೆ.
ಆದರೆ ನಾವು ಸ್ವತಃ 19-20ರಲ್ಲಿ 425.95 ಲಕ್ಷ ಟನ್ಸ್ ಉತ್ಪಾದನೆ ಮಾಡ್ತೀವಿ. ಆದರೆ ಅದೇ ಉತ್ಪಾದನೆ ಈಗ 24-25ರಲ್ಲಿ 503.35 ಲಕ್ಷ ಟನ್ಸ್ ಇದೆ. ಆದರೂ ಇನ್ನ ಕೊರತೆ ಅಂತ ಹೇಳ್ತಾರೆ. ಇದು ಇವರು ಏನು ಕೊರತೆ ಬರ್ತಾ ಇರಲ್ಲ, ಕೃತಕ ಕೊರತೆನ ಇವರೇ ಸೃಷ್ಟಿ ಮಾಡ್ತಾ ಇದ್ದಾರೆ. ಇವಾಗ ಇವರು CM ಚೇಂಜ್ ಆಗ್ಬೇಕು ಮತ್ತೆ ಅವ್ರ ಮಿನಿಸ್ಟರ್ ಗಿರಿಬೇಕು ಅಂತ ಡೆಲ್ಲಿಗೆ 4 ಸಲ ಹೋಗ್ತಾರೆ. ಯಾಕೆ ಮೋದಿಯವ್ರನ್ನ ಭೇಟಿ ಆಗಕ್ಕಾಗಲ್ವಾ, ನಡ್ಡಾ ಅವ್ರನ್ನ ಭೇಟಿ ಆಗಕ್ಕಾಗಲ್ವಾ? ಏನ್ ಸಮಸ್ಯೆ ಇದೆ ಇವಾಗ, ಗೊಬ್ಬರ ಏನು ಕೊರತೆ ಇದೆ ಅದ್ ಮಾತಾಡಕ್ಕಾಗಲ್ವಾ? ಇವ್ರದ್ದು ಕುರ್ಚಿ ಕಿತ್ತಾಟದಲ್ಲಿ ನಮ್ ಜನರು ಹಿತಾಸಕ್ತಿ, ರೈತರು ಹಿತಾಸಕ್ತಿ ಸಮಸ್ಯೆಗೆ ಸ್ಪಂದನೆನೇ ಇಲ್ಲ ಮೇಡಮ್ ಇವರು. ಮತ್ತೆ ಕೇಂದ್ರದಲ್ಲಿ ಸಾಕಷ್ಟು ಗೊಬ್ಬರ ಇದೆ ಅಂತ ಹೇಳ್ತಾ ಇದ್ದಾರೆ. ಇವ್ರು ಏನ್ ಹೇಳ್ತಾರೆ, ರಾಜ್ಯಕ್ಕೆ ನಾವು ಸಾಕಷ್ಟು ಕೊಟ್ಟಿದೀವಿ ಅಂತ. ಈ ಕಾಂಗ್ರೆಸ್ ಸರ್ಕಾರ ಏನ್ ಹೇಳ್ತಿದೆ, ನಮ್ಗೆ ಸಾಕಷ್ಟು ಬಂದಿಲ್ಲ, ನಾವು ಕೊಡಕ್ ಆಗ್ತಿಲ್ಲ ರೈತರಿಗೆ. ಮತ್ತೆ ಎಲ್ಲೋಗಿದೆ ಅದು? ಕಾಳಸಂತೆಲೆ ಈ ಕಾಳಸಂತೆಲಿ ಆಗಿರೋದಕ್ಕೆ ಇವ್ರಿಬ್ರು ಇವ್ರ ಹತ್ರನೂ ಇಲ್ಲ ಅವ್ರ ಹತ್ರನೂ ಇಲ್ಲ ಅಂದ್ರೆ 3ನೇ ವ್ಯಕ್ತಿ ಹತ್ರ ಹೋಗಿರುತ್ತೆ. ತನಿಖೆ ಆಗ್ಲಿ ಇದಕ್ಕೊಂದು, ಎಲ್ಲದಕ್ಕೂ ಬಿಸ್ನೆಸ್ ಏನಿದೆ ಕಾಳಸಂತೆಲೆ ಆಗ್ತಾ ಇದೆ, ಅದನ್ನ ತನಿಖೆ ಮಾಡಿ ಈಚೆ ತರಬೇಕು. ಇವ್ರು ಬರೀ ಪ್ರತಿಭಟನೆ ಮಾಡಿ ಆಗಲ್ಲ. ಎಲ್ಲೋಯ್ತು ಒಂದು ಪ್ರಶ್ನೆ ಕೇಳ್ತಿದ್ದಾರೆ ದರ್ಶನ್ ಅವರೇ, ನೀವು ಉತ್ತರ ಕೊಡ್ಲೇಬೇಕು ಮೇಡಮ್. ಈಗ ಕಾಳಸಂತೆಲಿ ಏನಾದ್ರೂ ಆ ರೀತಿ ಆಗಿತ್ತು ಅಂದ್ರೆ, ಇಲ್ಲ ನಾವು ದಾವಣಗೆರೆ ಇರ್ಬೋದು, ಹಾವೇರಿ ಭಾಗ ಇರ್ಬೋದು, ಎಲ್ಲ ದುಪ್ಪಟ್ಟು ಹಣ ಮಾರ್ತಿದ್ದಾರೆ. ರೈತರು ಹೇಳ್ತಾರೆ ಆ ರೀತಿ ಆದ್ರೆ ನಮ್ದೊಂದು ಸ್ಕ್ವಾಡ್ ನಾವು ಮಾಡಿದೀವಿ. ಖಂಡಿತವಾಗ್ಲೂ ನಿರ್ದಾಕ್ಷಿಣ್ಯ, ಅನ್ನದಾತನಿಗೆ ಪೆನ್ಷನ್ ಇಲ್ಲ, ಸಂಬಳನೂ ಇಲ್ಲ, ರಿಟೈರ್ಮೆಂಟ್ ಇಲ್ಲ. ಅಂತ ಅನ್ನದಾತನ ಬಾಯಿಗೆ ಏನಾದ್ರೂ ಮಣ್ಣು ಹಾಕುವಂತ ಕೆಲಸ ಯಾವನಾದ್ರೂ ಮಾಡಿದ್ರೆ ನಿರ್ದಾಕ್ಷಿಣ್ಯವಾಗಿ ರಾಜ್ಯ ಸರ್ಕಾರ ಕ್ರಮವನ್ನ ಕೈಗೊಳ್ಳುತ್ತದೆ. ಇಲ್ಲ, ಡೆಫಿನೆಟ್ಲಿ ವಿ ವಿಲ್ ಟೇಕ್ ದ ಆಕ್ಷನ್. ವಿ ವಿಲ್ ಟೇಕ್ ದ ಆಕ್ಷನ್. ಮೇಡಮ್, ಇವತ್ತು ಗೊಬ್ಬರದ ಕೊರತೆಗೆ ನೀವೆಲ್ಲ ಮಾತಾಡೋದು ಕೇಳಿದ್ದೀನಿ, ಮಾತಾಡಿಲ್ಲ ನಾನು. ಗೊಬ್ಬರದ ಕೊರತೆಗೆ ಬಹಳ ಮುಖ್ಯ ಕಾರಣ ನಮ್ಮ ವಿದೇಶಾಂಗ ನೀತಿಗಳೆಲ್ಲ ಹಳ್ಳ ಹಿಡ್ಕೂತಿದೆ. ನಮಗೆ ಗೊಬ್ಬರದ ಕಚ್ಚಾ ವಸ್ತು ಬರೋದು ಚೀನಾದಿಂದ, ಅವರು ಸರಬರಾಜು ಮಾಡೋದನ್ನ ನಿಲ್ಸಿದ್ದಾರೆ. ಏನೋ ಹೇಳಿದ್ರಲ್ಲ, ಲವ್ ಲೆಟರ್ ನಾವು ಬಂದುಕರು ಅಂತ, ಈ ತರ ಪಿಕ್ಚರ್ ಡೈಲಾಗ್ಗಳು ಹೊಡೆದಾಗ ನಮ್ಮ ದೇಶದೊಳಗಡೆ ಅನ್ನದಾತರಿಗೆ ಯಾವ ತರ ಆಗಿದೆ ಅನ್ನುವಂಥದ್ದು. ಇನ್ನೊಂದು ಇರಾನ್ ಯುದ್ಧ ಆಗಿದೆ, ಅಲ್ಲಿಂದ ಮೇಜರ್ ರಸಗೊಬ್ಬರ ನಮಗೆ ಬರ್ತಾ ಇದ್ದಿದ್ದು, ಇವತ್ತು ಅವರು ಸಪ್ಲೈಯನ್ನು ನಿಲ್ಸಿದ್ದಾರೆ. ಅಲ್ಟಿಮೇಟ್ಲಿ ಈಗ ನಮ್ಮ ಕೆಲವೊಂದು ಕಡೆ ನಾವು ಹೆಚ್ಚು ಕೊಟ್ಟಿದೀವಿ ಅಂತ ಹೇಳಿದ್ವಿ, ಅಂಕಿಅಂಶ ಇವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಅನ್ನುವಂಥದ್ದನ್ನ ನಾನು ಅವಾಗಲೇ ಹೇಳಿದೆ. ವಿದೇಶಾಂಗ ನೀತಿ ಬಗ್ಗೆ ಆಮೇಲೆ ಮಾತಾಡೋಣ. ಈ ಕೇಂದ್ರದಿಂದ ಬಂದಿದೆಯಲ್ಲ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಸಾಕು ಅಂತ ನಾನು ಹೇಳಿದ್ದೀನಿ. ನಾವು ಇಲ್ಲಿ ತನಕ ಒಟ್ಟು 7,08,859 ಮೆಟ್ರಿಕ್ ಟನ್ ಸರಬರಾಜು ನಾವು ಮಾಡಿದ್ದೀವಿ. ನೀವು ಮಾತ್ರ ಪ್ರಶ್ನೆ ಮಾಡುವಂತಾರೋ ನೈತಿಕತೆ ಇದ್ರೆ 1,65,000 ಆಮ್ ಆದ್ಮಿ ಮೇಡಮ್ ಯಾವ ಜಿಲ್ಲೆ 2 ಲಕ್ಷ ಮೆಟ್ರಿಕ್ ಎಷ್ಟೆಷ್ಟು ಮೆಟ್ರಿಕ್ ಟನ್ ಹೋಗಿದೆ ಅನ್ನುವಂತ ಸಂಪೂರ್ಣ ವಿವರ ದಾಖಲೆ ಇದೆ. ತಾವು ಬೇಕಿದ್ರೆ ತಮ್ಮ ಕಚೇರಿ ತಗೊಂಡೋಗಿ ಇಡ್ಬೋದು. ಒಂದ್ ನಿಮಿಷ ನೋಡಿ, ಇಲ್ಲಿ ಸತ್ಯ ಮಾತಾಡ್ಬೇಕಾದ್ರೆ ಈ ರೀತಿ ಒಂದ್ ನಿಮಿಷ ಸರ್, ನಾನು ಏನಾಗಿದೆ ರೀ, JP ನಡ್ಡಾ ಅವರಿಗೆ ಪತ್ರ ಬರ್ತಿದ್ದಾರೆ, ರಿಕ್ವೆಸ್ಟ್ ಮಾಡಿದ್ದಾರೆ, ನೀವು ನಮಗೆ ನೇರೆ ಬರ ತೆರಿಗೆ ಬಜೆಟ್ ಅಲ್ಲಿ ಅಥವಾ ಕೆರೆಕಟ್ಟೆ ಅಭಿವೃದ್ಧಿ, ಪೆರಿಪಲ್ ರಿಂಗ್ ರೋಡ್, ಭದ್ರಾವತಿ, ಯಾವುದೋ ಭದ್ರಾ ಮೇಲ್ದಂಡೆ ಎಲ್ಲದ್ರಲ್ಲೂ ನೀವೇ ಮಾಡಿದ್ದೀರಾ. ಏನೋ ಕುಮಾರಣ್ಣಗೆ ಅಂದ್ರು ಗೊತ್ತಿದೆ, ಮೇಕೆದಾಟು ಯೋಜನೆ 5 ನಿಮಿಷ ಪರ್ಮಿಷನ್, ಭದ್ರಾವತಿ ಗೊತ್ತಿದೆ. ನಾನು ಮೆನ್ಷನ್ ಮಾಡಕ್ ಇಷ್ಟಪಡ್ತೀನಿ. ಅವರು ಮೇಕೆದಾಟ್ ಬಗ್ಗೆ ಮಾತಾಡ್ತಿದ್ರು. ಮಹದಾಯಿ ಯೋಜನೆ ಪ್ರತಿಭಟನೆ ನಡಿಬೇಕಾದ್ರೆ ಗೋವಾದಲ್ಲೂ ಕಾಂಗ್ರೆಸ್ ಇತ್ತು, ಕರ್ನಾಟಕದಲ್ಲೂ ಕಾಂಗ್ರೆಸ್ ಇತ್ತು, ಸೆಂಟ್ರಲ್ ಅಲ್ಲೂ ಕಾಂಗ್ರೆಸ್ ಇತ್ತು. ಏನ್ ದಬ್ಬಾಕಿದ್ದಾರೆ ಕಾಂಗ್ರೆಸ್ ಅವರು? ಇಲ್ಲ ಸರ್ಕಾರಗಳಿದ್ದಾಗ ಕಾಂಗ್ರೆಸ್, ಬಿಜೆಪಿ, JDS ರಾಜ್ಯದಲ್ಲಿ ನಾವು ರೈತರ ಉದ್ಧಾರವನ್ನ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಹೊರತು ಯಾರು ಕೂಡ ರೈತರ ಉದ್ಧಾರಕ್ಕೆ ನಿಂತಿಲ್ಲ ಅನ್ನೋದಕ್ಕೆ ಇವೆಲ್ಲವೂ ಸ್ಪಷ್ಟ ನಿದರ್ಶನ. ಕೇಂದ್ರ ಕೊಟ್ಟಿದ್ದೀವಿ ಅಂತಾರೆ, ರಾಜ್ಯದಲ್ಲಿ ಕೃಷಿ ಸಚಿವರು ಕೂಡ ನಾವು ರೈತರಿಗೆ ಸರಬರಾಜು ಮಾಡಿದ್ದೀವಿ ಅಂತ ಹೇಳ್ತಾರೆ. ಅಸಲಿಗೆ ಇದೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಾಗಿದ್ರೆ ಇನ್ನೂ ಯಾಕೆ ಕ್ಯೂ ನಿಂತ್ಕೋಬೇಕು, ಇನ್ನೂ ಯಾಕೆ ರೈತರು ಒದ್ದಾಡಬೇಕು ಅನ್ನುವಂಥ ಪ್ರಶ್ನೆಯನ್ನು ಇಟ್ಕೊಂಡೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.